Hi, hello, my dear viewers. Welcome back to my channel Easy English with Suvarna. In this video, you are going to learn some important basic English sentence which are very useful to learn and improve your spoken English. Before that, if you are new to my channel or if you haven't subscribed to my channel yet, please subscribe to my channel, press the bell icon, then select all. Please share this video to your friends through WhatsApp group and in your Facebook page. Without any further ado, let's get started. All of us ಇದನ್ನು ಸಬ್ಜೆಕ್ಟ್ ಪ್ಲೇಸಲ್ಲೂ ಬಳಸ್ಬೋದು, ಆಬ್ಜೆಕ್ಟ್ ಪ್ಲೇಸಲ್ಲೂ ಬಳಸ್ಬೋದು. ಸಬ್ಜೆಕ್ಟ್ ಪ್ಲೇಸಲ್ಲಿ ಬಳಸಿದಾಗ ನಂತರ ಬರುವಂಥ ಹೆಲ್ಪಿಂಗ್ ವರ್ಬು ಯಾವಾಗಲೂ ಫ್ಲೂರಲ್ ಫಾರ್ಮಲ್ಲೇ ಇರಬೇಕು. ಆರ್ ಬಳಸಬೇಕು ಅಥವಾ ವರ್ ಬಳಸಬೇಕು, ಹ್ಯಾವ್ ಬಳಸಬೇಕು, ಹ್ಯಾಡ್ ಅಥವಾ ಎನಿ ಮಾಡೆಲ್ ವರ್ಬನ್ನು ಕೂಡ ಬಳಸ್ಬೋದು. ಆದರೆ ಬೇಸ್ ಫಾರ್ಮ್ ವರ್ಬನ್ನು ಮಾತ್ರ ಬಳಸಬೇಕು, ಎಸ್ ಫಾರ್ಮ್ ವರ್ಬನ್ನು ಬಳಸಬಾರ್ದು. ಓಕೆ, ಇದರ ಕನ್ನಡ ಅರ್ಥ ನಾವೆಲ್ಲರೂ. ಇಲ್ಲಿ ಸ್ಪೀಕರು ತನ್ನನ್ನೂ ಸೇರಿದಂತೆ ಒಂದು ಗ್ರೂಪನ್ನು ರೆಪ್ರೆಸೆಂಟ್ ಮಾಡಿ ಹೇಳುವಂಥ ಸಂದರ್ಭದಲ್ಲಿ ಆಲ್ ಆಫ್ ಅಸ್ ಅನ್ನೋದನ್ನು ಬಳಸಬೇಕಾಗುತ್ತೆ. ಓಕೆ, ಒಂದಷ್ಟು ಉದಾಹರಣಾ ವಾಕ್ಯಗಳನ್ನು ಎಕ್ಸಾಂಪಲ್ ಸೆಂಟೆನ್ಸಸ್ಸನ್ನು ಈಗ ನೋಡೋಣ. ಓಕೆ, All of us will go to movie today. All of us will go to movie today. ಇವತ್ತು ನಾವೆಲ್ಲ ಸಿನಿಮಾಗೆ ಹೋಗುತ್ತೇವೆ. ಆಲ್ ಆಫ್ ಯು ಈ ಒಂದು ಗ್ರೂಪ್ ಆಫ್ ವರ್ಡ್ಸನ್ನು ನಾವು ಬೇರೆಯವರಿಗೆ ಅಂದರೆ ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳಿಗೆ ಹೇಳುವಂಥ ಸಂದರ್ಭದಲ್ಲಿ ಈ ಒಂದು ಗ್ರೂಪ್ ಆಫ್ ವರ್ಡ್ಸನ್ನು ಬಳಸ್ತೀವಿ. ಇದರ ಕನ್ನಡ ಅರ್ಥ ನೀವೆಲ್ಲರೂ. ಇಲ್ಲಿಯೂ ಕೂಡ ಫ್ಲೂರಲ್ ಫಾರ್ಮ್ಸ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ. ಜೊತೆಗೆ ಯಾವುದೇ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಆದರೆ ಫಸ್ಟ್ ಫಾರ್ಮ್ ವರ್ಬ್ಗಳಲ್ಲಿ ಬೇಸ್ ಫಾರ್ಮ್ ವರ್ಬನ್ನೇ ಬಳಸಬೇಕು, ಎಸ್ ಫಾರ್ಮ್ ವರ್ಬನ್ನು ಬಳಸಬಾರ್ದು. ಇದು ಕೂಡ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಪ್ಲೇಸಲ್ಲಿ ಬಳಸಬಹುದಾದಂತಹ ಒಂದು ಫ್ರೇಸ್ ಆಗಿದೆ. All of you made a big mistake. All of you made a big mistake. ನೀವೆಲ್ಲರೂ ದೊಡ್ಡ ತಪ್ಪು ಮಾಡಿದ್ದೀರಿ. ಆಲ್ ಆಫ್ ದೆಮ್ ಉದಾಹರಣೆಗೆ ನೋಡಿ, ನಾನು ಅವರೆಲ್ಲರನ್ನು ನಂಬುವುದಿಲ್ಲ ಅಥವಾ ನಾನು ಅವುಗಳೆಲ್ಲವನ್ನು ನಂಬುವುದಿಲ್ಲ ಅಂತ ಈ ಥರ ಒಂದು ವಾಕ್ಯಗಳನ್ನು ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ. ಅದನ್ನು ಹೇಳೋದು ಹೇಗೆ? ಆಲ್ ಆಫ್ ದೆಮ್. ಇದನ್ನು ಕೂಡ ನಾವು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಪ್ಲೇಸಲ್ಲಿ ಬಳಸ್ಬೋದು. ಆಲ್ ಆಫ್ ದೆಮ್ ನಂತರ ಬಳಸುವಂಥ ಹೆಲ್ಪಿಂಗ್ ವರ್ಬು ಯಾವಾಗಲೂ ಫ್ಲೂರಲ್ ಫಾರ್ಮಲ್ಲಿರ್ತವೆ. ಇವುಗಳ ನಂತರ ಯಾವುದೇ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಜೊತೆಗೆ ಬೇಸ್ ಫಾರ್ಮ್ ವರ್ಬನ್ನು ಬಳಸುವಾಗ V1 ಫಸ್ಟ್ ಫಾರ್ಮ್ ಆಫ್ ವರ್ಬನ್ನು ಬಳಸುವಾಗ ಬೇಸ್ ಫಾರ್ಮ್ ವರ್ಬ್ಗಳನ್ನೇ ಬಳಸಬೇಕು. ಹಾಗಾದರೆ ಈ ಆಲ್ ಆಫ್ ದೆಮ್ನ ಕನ್ನಡ ಅರ್ಥ ಏನು ಅಂತಂದರೆ, ಆಲ್ ಆಫ್ ದೆಮ್ ಅವುಗಳ ಕನ್ನಡ ಅರ್ಥ ಅವರೆಲ್ಲರೂ, ಅವುಗಳೆಲ್ಲವೂ ಅನ್ನೋದನ್ನು ಅರ್ಥ ಬರೋದನ್ನು ನಾವು ಕಾಣ್ಬೋದು. ಉದಾಹರಣೆ ವಾಕ್ಯಗಳನ್ನು ಗಮನಿಸೋಣ. All of them should have come to the function. All of them should have come to the function. ಅವರೆಲ್ಲರೂ ಫಂಕ್ಷನ್ಗೆ ಬರಬೇಕಿತ್ತು. All of them are beautiful. All of them are beautiful. ಅವೆಲ್ಲವೂ ಸುಂದರವಾಗಿವೆ. Some of us ಇಲ್ಲಿ ನೋಡಿ, ಸಮ್ ಆಫ್ ಅಸ್ ಅಂದರೆ ನಮ್ಮಲ್ಲಿ ಒಂದಷ್ಟು ಜನ ಇದ್ದಾರೆ, ಅಲ್ಲಿ ಅಷ್ಟು ಜನರಲ್ಲಿ ಕೆಲವರು, ಒಂದಷ್ಟು ಜನ ಅಂತ ಹೇಳೋ ಸಂದರ್ಭದಲ್ಲಿ ಸಮ್ ಆಫ್ ಅಸ್ ಅಂತ ಹೇಳ್ತೀವಿ. ಈ ಫ್ರೇಸ್ದ ನಂತರ ಬರುವಂಥ ಹೆಲ್ಪಿಂಗ್ ವರ್ಬ್ ಈಗಾಗಲೇ ಹೇಳಿದಂತೆ ಫ್ಲೂರಲ್ ಫಾರ್ಮಲ್ಲಿರಬೇಕು. ಆರ್ ಬಳಸಬೇಕು ಅಥವಾ ವರ್ ಬಳಸಬೇಕು ಅಥವಾ ಹ್ಯಾವ್, ಹ್ಯಾಡ್, ಎನಿ ಮಾಡೆಲ್ ವರ್ಬ್ಸ್ ಅಥವಾ ಫಸ್ಟ್ ಫಾರ್ಮ್ನ ಬೇಸ್ ಫಾರ್ಮ್ ವರ್ಬನ್ನು ಬಳಸಿ ನಾವು ಸೆಂಟೆನ್ಸನ್ನು ಮಾಡಬೇಕಾಗುತ್ತೆ. ಇವುಗಳ ಕನ್ನಡ ಅರ್ಥ ನಮ್ಮಲ್ಲಿ
ಕೆಲವರು, ಸ್ವಲ್ಪ ಜನ ಅನ್ನೋ ಅರ್ಥವನ್ನು ಬರೋದನ್ನು ನಾವು ಗಮನಿಸಬಹುದು. ಈಗ ಒಂದಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡೋಣ. Some of us have to go to the meeting. Some of us have to go to the meeting. ನಮ್ಮಲ್ಲಿ ಕೆಲವರು ಸಭೆಗೆ ಹೋಗಬೇಕು. ನಮ್ಮಲ್ಲಿ ಕೆಲವರು ಸಭೆಗೆ ಹೋಗಬೇಕು. Some of you, ನಿಮ್ಮಲ್ಲಿ ಸ್ವಲ್ಪ ಜನ ಅಥವಾ ನಿಮ್ಮಲ್ಲಿ ಕೆಲವರು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಥವಾ ಇಂಥ ಕೆಲಸವನ್ನು ಮಾಡಿಲ್ಲ ಅಥವಾ ಮಾಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಸಮ್ ಆಫ್ ಯು ಅನ್ನೋದನ್ನು ಬಳಸ್ತೀವಿ. ಈ ಸಮ್ ಆಫ್ ಯು ಅನ್ನೋ ಸಬ್ಜೆಕ್ಟ್ ಪ್ಲೇಸಲ್ಲಿ ಬಳಸಿದಾಗ ನಂತರ ಬರುವಂಥ ಎಲ್ಲ ಹೆಲ್ಪಿಂಗ್ ವರ್ಬು ಫ್ಲೂರಲ್ ಫಾರ್ಮಲ್ಲಿ ಇರಬೇಕು ಅಥವಾ ಫಸ್ಟ್ ಫಾರ್ಮಲ್ಲಿ ಬೇಸ್ ಫಾರ್ಮ್ ವರ್ಬ್ಗಳನ್ನು ಬಳಸ್ಬೇಕು ಅಥವಾ ಎನಿ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಇವುಗಳ ಅರ್ಥ ಸಮ್ ಆಫ್ ಯು ಎಂಬುದರ ಅರ್ಥ ನಿಮ್ಮಲ್ಲಿ ಕೆಲವರು, ನಿಮ್ಮಲ್ಲಿ ಸ್ವಲ್ಪ ಜನ, ನಿಮ್ಮಲ್ಲಿ ಕೆಲವರು ಎಂಬ ಅರ್ಥವನ್ನು ನಾವು ಅರ್ಥೈಸ್ಕೋಬಹುದು. ಎಕ್ಸಾಂಪಲ್ ಸೆಂಟೆನ್ಸ್ಗಳನ್ನು ನೋಡೋಣ. Some of you haven't submitted the assignment. Some of you haven't submitted the assignment. ನಿಮ್ಮಲ್ಲಿ ಕೆಲವರು ನಿಯೋಜನೆಯನ್ನು ಸಲ್ಲಿಸಿಲ್ಲ. ನಿಮ್ಮಲ್ಲಿ ಕೆಲವರು ನಿಯೋಜನೆಯನ್ನು ಸಲ್ಲಿಸಿಲ್ಲ. Some of them. ಉದಾಹರಣೆಗೆ ಅವರಲ್ಲಿ ಕೆಲವರು ಕೆಲಸವನ್ನು ಮಾಡ್ತಾ ಇಲ್ಲ ಅಥವಾ ಅವರಲ್ಲಿ ಕೆಲವರು ಓದ್ತಾ ಇಲ್ಲ ಅಥವಾ ಅವುಗಳಲ್ಲಿ ಕೆಲವು ತುಂಬ ಚೆನ್ನಾಗಿವೆ ಅಥವಾ ಚೆನ್ನಾಗಿಲ್ಲ. ಈ ಥರ ವಾಕ್ಯಗಳನ್ನು ಮಾಡುವಾಗ ನಾವು ಸಮ್ ಆಫ್ ದೆಮ್ ಅನ್ನೋದನ್ನು ಬಳಸ್ತೀವಿ. ಈ ಸಮ್ ಆಫ್ ದೆಮ್ಮನ್ನು ಬಳಸಿದ ನಂತರ ಬರುವಂಥ ಹೆಲ್ಪಿಂಗ್ ವರ್ಬ್ಗಳೆಲ್ಲ ಫ್ಲೂರಲ್ ಫಾರ್ಮಲ್ಲಿ ಇರಬೇಕು ಮತ್ತು ಯಾವುದೇ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಫಸ್ಟ್ ಫಾರ್ಮಲ್ಲಿ ಬೇಸ್ ಫಾರ್ಮ್ ವರ್ಬ್ಗಳನ್ನು ಮಾತ್ರ ಇವುಗಳನ್ನು ಬಳಸ್ಬೋದು. ಹಾಗಾದರೆ ಈ ಸಮ್ ಆಫ್ ದೆಮ್ನ ಕನ್ನಡ ಅರ್ಥ ನೋಡೋದಾದರೆ ಅವರಲ್ಲಿ ಕೆಲವರು, ಅವುಗಳಲ್ಲಿ ಕೆಲವು ಎಂಬ ಅರ್ಥವನ್ನು ಬರೋದನ್ನು ನಾವು ಕಾಣಬಹುದು. ಈಗ ಉದಾಹರಣಾ ವಾಕ್ಯಗಳನ್ನು ನೋಡೋಣ. Some of them may pass the exam. Some of them may pass the exam. ಅವರಲ್ಲಿ ಕೆಲವರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು. ಅವರಲ್ಲಿ ಕೆಲವರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು. Some of them are broken. Some of them are broken. ಅವುಗಳಲ್ಲಿ ಕೆಲವು ಮುರಿದಿವೆ. ಅವುಗಳಲ್ಲಿ ಕೆಲವು ಮುರಿದಿವೆ. ಎನಿ ಆಫ್ ಅಸ್. ಎನಿ ಅನ್ನೋ ಪದವನ್ನು ಯಾವ ಪದದ ಜೊತೆಯಲ್ಲಿ ಬಳಸ್ತಾ ಇದ್ದೀವಿ? ಕೌಂಟಬಲ್ ನೌನ್ ಜೊತೆ ಬಳಸ್ತಾ ಇದ್ದೀವಾ ಅಥವಾ ಅನ್ಕೌಂಟಬಲ್ ನೌನ್ ಜೊತೆ ಬಳಸ್ತಾ ಇದ್ದೀವಾ ಅನ್ನೋದ್ರ ಮೇಲೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ ಅಥವಾ ಫ್ಲೂರಲ್ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕಾ ಅನ್ನೋದು ಡಿಸೈಡ್ ಆಗುತ್ತೆ. ಇಲ್ಲಿ ಅಸ್ ಅನ್ನೋದು ಕೌಂಟಬಲ್ ನೌನ್ ಆದ್ದರಿಂದ ನಾವು ಫ್ಲೂರಲ್ ಫಾರ್ಮ್ ಹೆಲ್ಪಿಂಗ್ ವರ್ಬನ್ನು ಅಥವಾ ಫಸ್ಟ್ ಫಾರ್ಮ್ ಬೇಸ್ ಫಾರ್ಮ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ. ಜೊತೆಗೆ ಇದು ಆಬ್ಜೆಕ್ಟ್ ಪ್ಲೇಸಲ್ಲೂ ಬಳಸ್ಬೋದು, ಸಬ್ಜೆಕ್ಟ್ ಪ್ಲೇಸಲ್ಲೂ ಬಳಸ್ಬೋದು. ಇವುಗಳನ್ನು ಎನಿ ಅನ್ನೋ ಒಂದು ಈ ಪದವನ್ನು ಇದು ಪ್ರೊನೌನ್ ಆಗಿ ಬಳಸ್ಬೋದು, ಅಬ್ಜೆಕ್ಟಿವ್ ಆಗಿ ಬಳಸ್ಬೋದು, ಅಡ್ವರ್ಬ್ ಆಗಿ ಬಳಸ್ಬೋದು. ಇದನ್ನು ನಾವು ಇಂಟ್ರೋಗೇಟಿವ್ ಸೆಂಟೆನ್ಸ್ಗಳಲ್ಲಿ ಅಥವಾ ನೆಗೆಟಿವ್ ಸೆಂಟೆನ್ಸ್ಗಳನ್ನು ಮಾಡುವಲ್ಲಿ ಹೆಚ್ಚಾಗಿ ಬಳಸ್ತೀವಿ. ಈಗ ಎನಿ ಆಫ್ ಅಸ್ ಎಂಬುದರ ಕನ್ನಡ ಅರ್ಥ ನೋಡೋದಾದರೆ ನಮ್ಮಲ್ಲಿ ಯಾರಾದರೂ, ನಮ್ಮಲ್ಲಿ ಯಾರು ಅನ್ನೋ ಅರ್ಥವನ್ನು ಕೊಡುವಾಗ ಇವುಗಳನ್ನು ಬಳಸ್ತೀವಿ. ಉದಾಹರಣೆಯನ್ನು ಗಮನಿಸೋಣ. ಎನಿ ಎಂಬುದರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತಾಯಿದ್ದೀನಿ, ಅಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಎನಿ ಒನ್ ಅನ್ನೋದು ಏನು, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅದನ್ನು ಬಳಸುವ ಸಂದರ್ಭ ಹೇಗೆ ಅನ್ನೋದನ್ನು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಉದಾಹರಣೆಗಳನ್ನು ಗಮನಿಸೋಣ. Any of us may be selected. Any of us may be selected. ನಮ್ಮಲ್ಲಿ ಯಾರಾದರೂ ಆಯ್ಕೆಯಾಗಬಹುದು. ನಮ್ಮಲ್ಲಿ ಯಾರಾದರೂ ಆಯ್ಕೆಯಾಗಬಹುದು. ಎನಿ ಒನ್ ಆಫ್ ಯು ಅಂದರೆ ನೋಡಿ, ಇಲ್ಲಿ ಎನಿ ಒನ್ ಅಂತ ಬಂತು. ಎನಿ ಒನ್ ಅಂದರೆ ಇಲ್ಲಿ ಸಿಂಗ್ಯುಲರ್. ಎನಿ ಒನ್ ಆಫ್ ಯು, ನಿಮ್ಮಲ್ಲಿ ಯಾರಾದರೂ ಒಬ್ಬರು, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಅಂತ ನಾವು ಹಲವು ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ ಅಥವಾ ಪ್ರಶ್ನೆಗಳನ್ನು ಮಾಡೋ ಸಂದರ್ಭದಲ್ಲಿ ಇರ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಎನಿ ಒನ್ ಆಫ್ ಯು ಅಂತ ಬಳಸ್ತೀವಿ. ಇಲ್ಲಿ ಎನಿ ಒನ್ ಅನ್ನೋ ಇರೋದ್ರಿಂದ ಇಲ್ಲಿ ಈ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳನ್ನು ಅಥವಾ ಫಸ್ಟ್ ಫಾರ್ಮಲ್ಲಿ ಎಸ್ ಫಾರ್ಮ್ ವರ್ಬ್ಗಳನ್ನು ಆ್ಯಕ್ಷನ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ. ಎನಿ ಒನ್ ಅನ್ನೋದು ಸಿಂಗ್ಯುಲರನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ,
ಇನ್ನು ಮಾಡಲ್ ವರ್ಬ್ಗಳನ್ನು ಸಿಂಗ್ಯುಲರ್ ಫ್ಲೂರಲ್ ಸಬ್ಜೆಕ್ಟ್ ಜೊತೆ ಬಳಸ್ಬೋದಾದ್ರಿಂದ ಮಾಡಲ್ ವರ್ಬ್ಸ್ಗಳನ್ನು ಇಲ್ಲಿ ಬಳಸ್ಬೋದು. ಎಕ್ಸಾಂಪಲ್ಗಳನ್ನು ಈಗ ನೋಡೋಣ. Any one of you can speak. Any one of you can speak. ನಿಮ್ಮಲ್ಲಿ ಯಾರಾದರೂ ಮಾತನಾಡಬಹುದು. ನಿಮ್ಮಲ್ಲಿ ಯಾರಾದರೂ ಮಾತನಾಡಬಹುದು. Any one of you shouldn't speak. Any one of you shouldn't speak. ನಿಮ್ಮಲ್ಲಿ ಯಾರೂ ಮಾತನಾಡಬಾರದು. ನಿಮ್ಮಲ್ಲಿ ಯಾರೂ ಮಾತನಾಡಬಾರದು. ಎನಿ ಒನ್ ಆಫ್ ದೆಮ್. ಎನಿ ಒನ್ ಆಫ್ ದೆಮ್ ಇದರ ಕನ್ನಡ ಅರ್ಥ ಅವರಲ್ಲಿ ಯಾರಾದರೊಬ್ಬರು, ಅವುಗಳಲ್ಲಿ ಯಾವುದಾದರೂ ಒಂದು ಅನ್ನೋ ಅರ್ಥವನ್ನು ನಾವು ಕಾಣ್ಬೋದು. ಅಂದರೆ ಒಂದಷ್ಟು ಜನರಿದ್ದರೆ ಅವರಲ್ಲಿ ಯಾರಾದರೂ ಒಬ್ಬರು, ಅಥವಾ ಒಂದಷ್ಟು ವಸ್ತುಗಳಿದೆ, ಅಷ್ಟು ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ಎಂಬುದನ್ನು ನಾವು ಅರ್ಥ ಬರೋದನ್ನು ಕಾಣ್ಬೋದು. ಎನಿ ಒನ್ ಆಫ್ ದೆಮ್. ಎನಿ ಒನ್ ಆಫ್ ದೆಮ್ ಇದು ಎನಿ ಒನ್ ಇರೋದ್ರಿಂದ ಇದು ಕೂಡ ನಾವು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳನ್ನು ಅಥವಾ ಫಸ್ಟ್ ಫಾರ್ಮಲ್ಲಿ ಎಸ್ ಫಾರ್ಮ್ ವರ್ಬ್ಗಳನ್ನು, ಆ್ಯಕ್ಷನ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ. ಮಾಡೆಲ್ ವರ್ಬ್ಗಳನ್ನು, ಯಾವುದೇ ಮಾಡೆಲ್ ವರ್ಬ್ಗಳನ್ನು ಇಲ್ಲಿ ಬಳಸ್ಬೋದು. ಉದಾಹರಣೆಗಳನ್ನು ಗಮನಿಸೋಣ. Any one of them can be asked. Any one of them can be asked. ಅವುಗಳಲ್ಲಿ ಯಾವುದರೊಂದನ್ನಾದರೂ ಕೇಳಬಹುದು. ಅವುಗಳಲ್ಲಿ ಯಾವುದನ್ನಾದರೂ ಕೇಳಬಹುದು. You can take any one of them. You can take any one of them. ನೀವು ಅವರಲ್ಲಿ ಯಾರನ್ನಾದರೊಬ್ಬರನ್ನು ಕರೆದುಕೊಂಡು ಹೋಗಬಹುದು. ನೀವು ಅವರಲ್ಲಿ ಯಾರನ್ನಾದರೂ ಕರೆದುಕೊಂಡು ಹೋಗಬಹುದು. ನನ್ ಆಫ್ ಅಸ್. ನನ್ ಆಫ್ ಅಸ್. ಈ ನನ್ ಆಫ್ ಅಸ್ ಅನ್ನೋದು ನೆಗೆಟಿವ್ ಮೀನಿಂಗನ್ನು ಕೊಡೋ ಕಾರಣದಿಂದಾಗಿ ಇದನ್ನು ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ನೆಗೆಟಿವ್ ಸೆಂಟೆನ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ನನ್ ಆಫ್ ಅಸ್ ಅನ್ನೋದನ್ನು ಬಳಸ್ತೀವಿ. ನನ್ ಆಫ್ ಅಸ್ ನಂತರ ಬರುವಂಥ ಹೆಲ್ಪಿಂಗ್ ವರ್ಬು ಫ್ಲೂರಲ್ ಫಾರ್ಮಲ್ಲಿ ಇರಬೇಕು. ಫ್ಲೂರಲ್ ಫಾರ್ಮಲ್ಲಿ ಬಳಸುವಂಥ ಆರ್, ವರ್, ಹ್ಯಾವ್, ಹ್ಯಾಡ್ ಅಥವಾ ಯಾವುದೇ ಎನಿ ಮಾಡೆಲ್ ವರ್ಬ್ಗಳನ್ನು ನನ್ ಆಫ್ ಅಸ್ ನಂತರ ಬಳಸ್ಬೋದು. ನನ್ ಆಫ್ ಅಸ್ ಇದರ ಮೀನಿಂಗ್ ಏನು, ಕನ್ನಡ ಮೀನಿಂಗ್ ಏನು ಅಂತಂದರೆ ನಮ್ಮಲ್ಲಿ ಯಾರೂ ಇಲ್ಲ. ನಾವು ಒಂದಷ್ಟು ಜನ ಇದ್ದೀವಿ, ನಮ್ಮ ಅಷ್ಟು ಜನದಲ್ಲಿ ಯಾರೊಬ್ಬರೂ ಕೂಡ ಇಲ್ಲ ಅನ್ನೋದನ್ನು ಹೇಳುವಂಥ ಸಂದರ್ಭದಲ್ಲಿ ನನ್ ಆಫ್ ಅಸ್, ನನ್ ಆಫ್ ಅಸ್ ಅನ್ನೋದನ್ನು ಬಳಸ್ತೀವಿ. ಉದಾಹರಣೆಗಳನ್ನು ನೋಡೋಣ. None of us has taken it. None of us has taken it. ನಮ್ಮಲ್ಲಿ ಯಾರೂ ಅದನ್ನು ತೆಗೆದುಕೊಂಡಿಲ್ಲ. ನಮ್ಮಲ್ಲಿ ಯಾರೂ ಅದನ್ನು ತೆಗೆದುಕೊಂಡಿಲ್ಲ. ನನ್ ಆಫ್ ಯು. ನನ್ ಆಫ್ ಯು. ನನ್ ಆಫ್ ಯು ನಂತರ ಬರುವಂಥ ಹೆಲ್ಪಿಂಗ್ ವರ್ಬ್ಗಳೆಲ್ಲ ಫ್ಲೂರಲ್ ಫಾರ್ಮಲ್ಲಿರಬೇಕು. ಅಥವಾ ಆ್ಯಕ್ಷನ್ ವರ್ಬ್ಗಳನ್ನು ಬಳಸ್ತಾ ಇದ್ದರೆ ಫಸ್ಟ್ ಫಾರ್ಮಲ್ಲಿ ಬೇಸ್ ಫಾರ್ಮ್ ವರ್ಬನ್ನು ಬಳಸಬೇಕು ಅಥವಾ V2 ಫಾರ್ಮನ್ನು ಬಳಸಬೇಕಾಗುತ್ತೆ. ಓಕೆ, ಜೊತೆಗೆ ಎನಿ ಮಾಡೆಲ್ ವರ್ಬ್ಗಳನ್ನು ಇಲ್ಲೂ ಕೂಡ ಬಳಸ್ಬೋದು. ಈ ನನ್ ಆಫ್ ಯು ಅನ್ನೋದನ್ನು ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂತಂದರೆ ನಿಮ್ಮಲ್ಲಿ ಅನೇಕ ಜನರಿರ್ತಾರೆ, ಅನೇಕ ಜನರಲ್ಲಿ ಯಾರೂ ಕೂಡ ಆ ಒಂದು ಕೆಲಸವನ್ನು ಮಾಡಿಲ್ಲ ಅಥವಾ ಮಾಡಲ್ಲ ಅಂಥ ಸಂದರ್ಭದಲ್ಲಿ ಹೇಳುವಾಗ ಇದನ್ನು ಬಳಸ್ತೀವಿ. ಇದು ಕೂಡ ನೆಗೆಟಿವ್ ಮೀನಿಂಗನ್ನು ಕೊಡೋ ಕಾರಣದಿಂದಾಗಿ ಇದನ್ನು ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ಹಾಗಾದರೆ ಈ ನನ್ ಆಫ್ ಯು ಕನ್ನಡ ಅರ್ಥ ಏನು ಅಂತಂದರೆ ನಿಮ್ಮಲ್ಲಿ ಯಾರೂ ಇಲ್ಲ, ನಿಮ್ಮಲ್ಲಿ ಯಾರೂ ಇಲ್ಲ ಎಂಬ ಅರ್ಥವನ್ನು ಕೊಡುತ್ತೆ. ಈಗ ಎಕ್ಸಾಂಪಲ್ ಸೆಂಟೆನ್ಸ್ಗಳನ್ನು ನೋಡೋಣ, ಗಮನಿಸೋಣ. ನನ್ ಆಫ್ ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್. ನನ್ ಆಫ್ ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್. ನಿಮ್ಮಲ್ಲಿ ಯಾರೂ ಆಯ್ಕೆಯಾಗಿಲ್ಲ. ನಿಮ್ಮಲ್ಲಿ ಯಾರೂ ಆಯ್ಕೆಯಾಗಿಲ್ಲ. ನನ್ ಆಫ್ ದೆಮ್. ನನ್ ಆಫ್ ದೆಮ್. ನನ್ ಆಫ್ ದೆಮ್ ಇದನ್ನು ಎರಡು ಸಂದರ್ಭಗಳಲ್ಲಿ ಬಳಸ್ತೀವಿ. ಇದು ಕೂಡ ನೆಗೆಟಿವ್ ಮೀನಿಂಗನ್ನು ಕೊಡೋ ಕಾರಣದಿಂದಾಗಿ ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಮಾಡ್ತೀವಿ. ನನ್ ಆಫ್ ದೆಮ್ ಇದರ ಕನ್ನಡ ಅರ್ಥ ಅವುಗಳಲ್ಲಿ ಯಾವುವೂ ಇಲ್ಲ, ಯಾವುದೂ ಇಲ್ಲ, ಅವರಲ್ಲಿ ಯಾರೂ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದಷ್ಟು ಜನ 10 ಜನ
ಹುಡುಗರಿದ್ದಾರೆ ಅಂತ ಅಂದ್ಕೊಂಡ್ರೆ 10 ಜನರಲ್ಲಿ 10 ಜನರು ಕೂಡ ಕೆಲಸವನ್ನು ಮಾಡಿಲ್ಲ ಅಥವಾ ಕೆಲಸವನ್ನು ಮಾಡಲ್ಲ ಅನ್ನೋ ಹೇಳೋ ಸಂದರ್ಭದಲ್ಲಿ ನನ್ ಆಫ್ ದೆಮ್ ಅನ್ನೋದನ್ನು ಬಳಸ್ತೀವಿ. ಓಕೆ, ನನ್ ಆಫ್ ದೆಮ್ ನಂತರ ಇಲ್ಲಿ ನಾವು ಬರುವಂಥ ಹೆಲ್ಪಿಂಗ್ ವರ್ಬು ಈಗಾಗಲೇ ಹೇಳ್ದಂತೆ ಫ್ಲೂರಲ್ ಫಾರ್ಮಲ್ಲಿ ಇರಬೇಕು, ಅಥವಾ ಫಸ್ಟ್ ಫಾರ್ಮಲ್ಲಿ ಬೇಸ್ ಫಾರ್ಮ್ ವರ್ಬನ್ನು ಬಳಸಬೇಕು, ಅಥವಾ V2 ಫಾರ್ಮ್ಗಳನ್ನು ಬಳಸಬೇಕಾಗುತ್ತೆ. ಈಗ ಒಂದಷ್ಟು ಉದಾಹರಣೆಗಳನ್ನು ನೋಡೋಣ. None of them is correct answer. None of them is correct answer. ಅವುಗಳಲ್ಲಿ ಯಾವುದು ಸರಿಯಾದ ಉತ್ತರವಲ್ಲ. ಅವುಗಳಲ್ಲಿ ಯಾವುದು ಸರಿಯಾದ ಉತ್ತರವಲ್ಲ. None of them is talking with us. None of them is talking with us. ಅವರಲ್ಲಿ ಯಾರೂ ನಮ್ಮೊಂದಿಗೆ ಮಾತನಾಡುತ್ತಿಲ್ಲ. ಅವರಲ್ಲಿ ಯಾರೂ ನಮ್ಮೊಂದಿಗೆ ಮಾತನಾಡುತ್ತಿಲ್ಲ. ನನ್ ಆಫ್ ದಿ ಅಬೌವ್. ನನ್ ಆಫ್ ದಿ ಅಬೌವ್ ಅಂದರೆ ಇದು ಕೂಡ ನೆಗೆಟಿವ್ ಮೀನಿಂಗನ್ನು ಕೊಡುವಂತಹ ವಾಕ್ಯಗಳಲ್ಲಿ ಬಳಸ್ತೀವಿ. ಕಾರಣ ಇದು ನೆಗೆಟಿವ್ ಮೀನಿಂಗನ್ನು ಕೊಡುವಂಥ ಫ್ರೇಸ್ ಆಗಿದೆ. ಅಂದರೆ ಒಂದಷ್ಟು ಮೇಲಿನ ವಿವರಗಳು ಒಂದು 5-6 ಪಾಯಿಂಟ್ಗಳಿದೆ ಅಂತ ಅಂದ್ಕೊಳ್ಳಿ. ಆ ಮೇಲಿನ 5-6 ಪಾಯಿಂಟ್ಗಳು ಯಾವುದೂ ಸರಿ ಇಲ್ಲ ಅಂತ ಅಂದ್ಕೊಂಡ್ರೆ ಆಗ ನನ್ ಆಫ್ ದಿ ಅಬೋವ್ ಪಾಯಿಂಟ್ಸ್ ಆರ್ ರಾಂಗ್ ಅಂತ ನಾವು ಹೇಳ್ಬೋದು. ಹಾಗಾದರೆ ಇದ್ರ ಕನ್ನಡ ಅರ್ಥ ಏನು ಅಂತಂದರೆ ಮೇಲಿನ ಯಾವುದೂ ಅಲ್ಲ, ಮೇಲಿನ ಯಾವ್ಯಾವೂ ಕೂಡ ಅಲ್ಲ ಅನ್ನೋ ಅರ್ಥವನ್ನು ಬರೋದನ್ನು ನಾವು ಗಮನಿಸ್ಬೋದು. ಉದಾಹರಣೆಗಳನ್ನು ಗಮನಿಸೋಣ. None of the above is required. None of the above is required. ಮೇಲಿನ ಯಾವುದೂ ಅಗತ್ಯವಿಲ್ಲ. ಮೇಲಿನ ಯಾವುದೂ ಅಗತ್ಯವಿಲ್ಲ. ನನ್ ಆಫ್ ನಂತರ ಬರುವಂಥ ನೌನ್ ಇದೆಯಲ್ಲ, ಆ ನೌನ್ಗಳು ಕೌಂಟಬಲ್ ನೌನ ಅನ್ಕೌಂಟಬಲ್ ನೌನ ಅಂತ ತಿಳ್ಕೊಬೇಕು. ಕೌಂಟಬಲ್ ನೌನ ಆಗಿದರೆ ಫ್ಲೂರಲ್ ಫಾರ್ಮ್ಗಳನ್ನು ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸ್ತೀವಿ, ಅಥವಾ ಬೇಸ್ ಫಾರ್ಮ್ ವರ್ಬ್ಗಳನ್ನು ಬಳಸ್ತೀವಿ, V2 ಬಳಸ್ತೀವಿ. ಒಂದು ವೇಳೆ ಅನ್ಕೌಂಟಬಲ್ ನೌನ ಆಗಿದ್ದರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳನ್ನು ಅಥವಾ V1ನಲ್ಲಿ ಎಸ್ ಫಾರ್ಮ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ. ಜೊತೆಗೆ ಎನಿ ಮಾಡೆಲ್ ವರ್ಬ್ಗಳನ್ನು ಕೂಡ ಇಲ್ಲಿ ಬಳಸ್ಬೋದು. ನೀವು ಇದ್ರ ಬಗ್ಗೆ ನಾನು ಒಂದು ಪ್ರತ್ಯೇಕ ವಿಡಿಯೋವನ್ನು ಮಾಡ್ತೀನಿ. ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ ಆಫ್ ದೀಸ್. ನನ್ ಆಫ್ ದೀಸ್ ಇಲ್ಲಿ ದೀಸ್ ಅಂತ ಇದೆಯಲ್ಲ, ಇಲ್ಲಿ ಅದು ಎರಡಕ್ಕಿಂತ ಹೆಚ್ಚು ವಸ್ತುಗಳನ್ನು ವ್ಯಕ್ತಿಗಳನ್ನು ಅದು ಸೂಚಿಸಬೇಕು. 2 ವ್ಯಕ್ತಿಗಳಿದ್ದರೆ ಆಗ ನೈದರ್ ಅಂತ ಬರ್ತದೆ. 2ಕ್ಕಿಂತ ಹೆಚ್ಚಿದ್ದಾಗ ನನ್ ಆಫ್ ದೀಸ್ ಅಂತ ಬಳಸಬೇಕಾಗುತ್ತೆ. ಇದು ಕೂಡ ನೆಗೆಟಿವ್ ಮೀನಿಂಗನ್ನು ಕೊಡೋ ಕಾರಣದಿಂದಾಗಿ ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ಇವುಗಳ ಅರ್ಥ ಏನು ಅಂತಂದರೆ ಇವುಗಳಲ್ಲಿ ಕನ್ನಡ ಅರ್ಥ ಇವುಗಳಲ್ಲಿ ಯಾವುದೂ ಅಲ್ಲ. ಇವುಗಳಲ್ಲಿ ಯಾವುದೂ ಅಲ್ಲ. ನನ್ ಆಫ್ ದೀಸ್ ಅನಿಮಲ್ಸ್ ಅಂದರೆ ಈ ಪ್ರಾಣಿಗಳಲ್ಲಿ ಯಾವ ಪ್ರಾಣಿಯೂ ಅಲ್ಲ ಅನ್ನೋ ಅರ್ಥವನ್ನು ಬರ್ತದೆ. ಇಲ್ಲಿ ನನ್ ಆಫ್ ದೀಸ್ ಅನಿಮಲ್ಸ್ ಅಂದಾಗ ಅಲ್ಲಿ 2ಕ್ಕಿಂತ ಹೆಚ್ಚು ಪ್ರಾಣಿಗಳಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವುಗಳಲ್ಲಿ ಯಾವುದೂ ಅಲ್ಲ, ಇವರಲ್ಲಿ ಯಾರೂ ಅಲ್ಲ ಎಂಬ ಕನ್ನಡ ಅರ್ಥ ಬರೋದನ್ನು ನಾವು ಕಾಣಬಹುದು. ಉದಾಹರಣೆಗಳನ್ನು ನೋಡೋಣ. None of these is proper matching. None of these is proper matching. ಇವುಗಳಲ್ಲಿ ಯಾವುದೂ ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ. ಇವುಗಳಲ್ಲಿ ಯಾವುದೂ ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ. ನನ್ ಆಫ್ ದೀಸ್ ಅಂತ ಇದೆಯಲ್ಲ, ದೀಸ್ ಅನ್ನೋದ್ರಲ್ಲಿ ಇಲ್ಲಿ ನಾನು ಎಕ್ಸಾಂಪಲ್ಸಲ್ಲಿ ಕ್ಲಾತ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕ್ಲಾತು ಅನ್ಕೌಂಟಬಲ್ ನೌನು, ಹಾಗಾಗಿ ಹೆಲ್ಪಿಂಗ್ ವರ್ಬು ಇಲ್ಲಿ ಈಸ್ ಅಂತ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಈಸ್ ಅನ್ನೋದನ್ನು ಬಳಸಿದ್ದೀನಿ. ಓಕೆ, ನೀದರ್ ಆಫ್ ಅಸ್ ಅಥವಾ ಇದನ್ನು ನೈದರ್ ಆಫ್ ಅಸ್ ಅಂತಲೂ ಹೇಳ್ಬೋದು. ನೈದರ್ ಅಥವಾ ನೀದರ್ ಯಾವುದಾದ್ರೂ ಹೇಳ್ಬೋದು. ಇಲ್ಲಿ ನೀದರ್ ಅನ್ನೋದು ನೆಗೆಟಿವ್ ಸೆಂಟೆನ್ಸಲ್ಲಿ ಬಳಸುವಂಥ ಒಂದು ಪದ ಆಗಿದೆ. ಅಂದರೆ ಇದು ನೀದರ್ ಅಂತ ಬಳಸಿದ್ದೀವಿ ಅಂದರೆ ಆ ಸೆಂಟೆನ್ಸ್ ನೆಗೆಟಿವ್ ಆಗಿದೆ ಅಂತ ನಾವು ಅಂದ್ಕೋಬೇಕು. ನೀದರ್ ಆಫ್ ಅಸ್ 2 ವ್ಯಕ್ತಿಗಳಲ್ಲಿ ಇದ್ದಾರೆ ಅಥವಾ 2 ವಸ್ತುಗಳಿದ್ದಾವೆ. 2 ವಸ್ತುಗಳಲ್ಲಿ ಎರಡೂ ಅಲ್ಲ, 2 ವ್ಯಕ್ತಿಗಳಲ್ಲಿ 2 ವ್ಯಕ್ತಿಗಳು ಆ ಕೆಲಸವನ್ನು ಮಾಡಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ನಾವು ನೀದರ್ ಅನ್ನೋದನ್ನು ಅಥವಾ ನೈದರ್ ಅನ್ನೋದನ್ನು ಬಳಸ್ತೀವಿ. ನೈದರ್ ಆಫ್ ಅಸ್ ಅಂದ್ರೇನು ಅಂತ ಅಂದರೆ
ನಾವಿಬ್ಬರಲ್ಲಿ ಯಾರೂ ಕೂಡ ಇಲ್ಲ. ನಾವಿಬ್ಬರೂ ಕೂಡ ಇಲ್ಲ, ನಾವು ಇಬ್ಬರೂ ಕೂಡ ಆ ಕೆಲಸವನ್ನು ಮಾಡಿಲ್ಲ ಅಥವಾ ಮಾಡಲ್ಲ, ಮಾಡ್ತಾ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ನೀದರ್ ಆಫ್ ಅಸ್ ಅನ್ನೋದನ್ನು ಬಳಸ್ತೀವಿ. ನೀದರ್ ಆಫ್ ಅಸ್ ನಂತರ ಬರುವಂಥ ಹೆಲ್ಪಿಂಗ್ ವರ್ಬು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳು ಬರಬೇಕು, ಈಸ್ ಬರಬೇಕು, ವಾಸ್ ಬರಬೇಕು, ಹ್ಯಾಸ್ ಬರಬೇಕು, ಹ್ಯಾಡು ಕೂಡ ಬಳಸ್ಬೋದು. ಜೊತೆಗೆ ಎನಿ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಜೊತೆಗೆ ಫಸ್ಟ್ ಫಾರ್ಮ್ ವರ್ಬಲ್ಲಿ ಎಸ್ ಫಾರ್ಮ್ ವರ್ಬ್ಗಳನ್ನು ಬಳಸಬೇಕು. ಎಸ್ ಫಾರ್ಮ್ ವರ್ಬ್ಗಳನ್ನು ಬಳಸ್ಬೋದು. ನನ್ನಂತ ಬಳಸಬೇಕಾದ್ರೆ ಇಬ್ಬರಿಗಿಂತ ಎರಡಕ್ಕಿಂತ ಹೆಚ್ಚು ವಸ್ತುಗಳಿರಬೇಕು, ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳಿರಬೇಕು, ಆಗ ನನ್ನಂತ ಬಳಸಬೇಕು. ಇಬ್ಬರೇ ವ್ಯಕ್ತಿಗಳು ಅಥವಾ ಎರಡೇ ವಸ್ತುಗಳಿದ್ದಾಗ ನೀದರ್ ಅಂತ ಬಳಸಬೇಕು. ಒಬ್ಬನೇ ಇದ್ದಾಗ ನೋ ಒನ್ ಅಂತ ಬಳಸಬೇಕಾಗುತ್ತೆ. ಅರ್ಥ ಆಗಿದೆಯಾ? ಉದಾಹರಣೆಗಳನ್ನು ತಿಳಿಯೋಣ. Neither of us won the first prize. Neither of us won the first prize. ನಾವಿಬ್ಬರು ಅಥವಾ ನಮ್ಮಿಬ್ಬರಲ್ಲಿ ಯಾರೂ ಕೂಡ ಮೊದಲ ಬಹುಮಾನ ಗೆಲ್ಲಲಿಲ್ಲ. ನಮ್ಮಿಬ್ಬರಲ್ಲಿ ಯಾರೂ ಕೂಡ ಮೊದಲ ಬಹುಮಾನವನ್ನು ಗೆಲ್ಲಲಿಲ್ಲ ಅನ್ನೋ ಅರ್ಥ ಬರುತ್ತೆ. ನೀದರ್ ಆಫ್ ಯು ಅಥವಾ ನೈದರ್ ಆಫ್ ಯು, ನೈದರ್ ಅಥವಾ ನೀದರ್. ನೋಡಿ, ಇಲ್ಲಿ ಯು ಅಂದರೆ ಇಬ್ಬರು ವ್ಯಕ್ತಿಗಳು ನಮ್ಮ ಎದುರಿಗಿದ್ದಾರೆ. ಆ ಇಬ್ಬರು ವ್ಯಕ್ತಿಗಳನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ನಾವು ನೈದರ್ ಆಫ್ ಯು ಅಥವಾ ನೀದರ್ ಆಫ್ ಯು ಅಂತ ಹೇಳ್ತೀವಿ. ಈ ನೀದರ್ ಆಫ್ ಯು ನಂತರ ಬರುವಂಥ ಹೆಲ್ಪಿಂಗ್ ವರ್ಬು ಈಗಾಗಲೇ ಹೇಳ್ದಂತೆ ಸಿಂಗ್ಯುಲರ್ ಫಾರ್ಮ್ ಆಗಿರಬೇಕು. ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕು ಅಥವಾ ಎಸ್ ಫಾರ್ಮ್ ವರ್ಬ್ಗಳನ್ನು ಬಳಸಬೇಕು ಅಥವಾ ಎನಿ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಇದು ನೆಗೆಟಿವ್ ಮೀನಿಂಗನ್ನು ಕೊಡೋ ಕಾರಣದಿಂದಾಗಿ ಇದನ್ನು ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ಹಾಗಾದರೆ ನೀದರ್ ಆಫ್ ಯು ಅಂದರೆ ಏನರ್ಥ ಅಂದರೆ ನೀವು ಇಬ್ಬರೂ ಅಲ್ಲ ಅಥವಾ ನೀವಿಬ್ಬರೂ ಅಲ್ಲ, ನೀವಿಬ್ಬರಲ್ಲಿ ಯಾರೂ ಕೂಡ ಅಲ್ಲ ಅನ್ನೋ ಒಂದು ಅರ್ಥವನ್ನು ಬರ್ತದೆ. ಇಬ್ಬರು ವ್ಯಕ್ತಿಗಳಿದ್ದಾರೆ, ಇಬ್ಬರೂ ವ್ಯಕ್ತಿಗಳು ಅಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಇದನ್ನು ಬಳಸ್ತೀವಿ. ಆ ಉದಾಹರಣೆಗಳನ್ನು ತಿಳಿಯೋಣ. I know neither of you is thief. I know neither of you is thief. ನೀವಿಬ್ಬರು ಕಳ್ಳರಲ್ಲ ಅಂತ ನನಗೆ ಗೊತ್ತು. ನೀವು ಇಬ್ಬರೂ ಕಳ್ಳರಲ್ಲ ಅಂತ ನನಗೆ ಗೊತ್ತು. ನೀದರ್ ಆಫ್ ದೆಮ್ ಅಥವಾ ನೈದರ್ ಆಫ್ ದೆಮ್, ಇಲ್ಲೂ ಕೂಡ ದೆಮ್ ಅಂತ ಅಂದರೆ ಇಲ್ಲೂ ಇಬ್ಬರು ವ್ಯಕ್ತಿಗಳನ್ನು ಅಥವಾ ಎರಡೂ ವಸ್ತುಗಳನ್ನು ಅದು ಸೂಚಿಸುತ್ತೆ. ಓಕೆ, ಇದು ಕೂಡ ನೆಗೆಟಿವ್ ಸೆಂಟೆನ್ಸ್ ಮೀನಿಂಗನ್ನು ಕೊಡೋದ್ರಿಂದ ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ಈ ನೀದರ್ ಆಫ್ ದೆಮ್ ನಂತರ ಬರುವಂಥ ಹೆಲ್ಪಿಂಗ್ ವರ್ಬು ಸಿಂಗ್ಯುಲರ್ ಫಾರ್ಮಲ್ಲಿ ಇರಬೇಕು. ಇವುಗಳ ಅರ್ಥ ಏನು ಅಂತಂದರೆ ಅವೆರಡರಲ್ಲಿ ಯಾವುದೂ ಅಲ್ಲ ಅಥವಾ ಅವೆರಡೂ ಅಲ್ಲ, ಅವರಿಬ್ಬರಲ್ಲಿ ಯಾರೂ ಅಲ್ಲ ಅಥವಾ ಅವರಿಬ್ಬರೂ ಅಲ್ಲ ಅನ್ನೋ ಕನ್ನಡ ಅರ್ಥವನ್ನು ಕೊಡೋದನ್ನು ಗಮನಿಸಬಹುದು. ಉದಾಹರಣೆಯನ್ನು ನೋಡೋಣ. Neither of them gave me notes. Neither of them gave me notes. ಅವರಿಬ್ಬರಲ್ಲಿ ಯಾರೂ ನನಗೆ ನೋಟ್ಸ್ ಕೊಡಲಿಲ್ಲ. ಅವರಿಬ್ಬರಲ್ಲಿ ಯಾರೂ ನನಗೆ ನೋಟ್ಸ್ ಕೊಡಲಿಲ್ಲ. Neither of them is alive. Neither of them is alive. ಅವೆರಡರಲ್ಲಿ ಯಾವುದೂ ಜೀವಂತವಾಗಿಲ್ಲ. ಅವೆರಡರಲ್ಲಿ ಯಾವುದೂ ಜೀವಂತವಾಗಿಲ್ಲ. ನೈದರ್ ಆಫ್ ದೀಸ್ ಅಂದರೆ ಇವೆರಡರಲ್ಲಿ ಯಾವುದೂ ಅಲ್ಲ ಅಥವಾ ಇವೆರಡೂ ಅಲ್ಲ, ಇವರಿಬ್ಬರಲ್ಲಿ ಯಾರೂ ಅಲ್ಲ, ಇವರಿಬ್ಬರೂ ಅಲ್ಲ ಅನ್ನೋ ಅರ್ಥವನ್ನು ಕೊಡುವಂಥ ಸಂದರ್ಭದಲ್ಲಿ ನೀದರ್ ಆಫ್ ದೀಸ್ ಅಥವಾ ನೈದರ್ ಆಫ್ ದೀಸ್ ಅಂತ ಬಳಸ್ತೀವಿ. ಇದು ಕೂಡ ನೆಗೆಟಿವ್ ಅರ್ಥವನ್ನು ಕೊಡುತ್ತೆ, ಹಾಗಾಗಿ ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ಜೊತೆಗೆ ಈ ನೀದರ್ ಆಫ್ ದೀಸ್ ನಂತರ ಬಳಸುವಂತಹ ಹೆಲ್ಪಿಂಗ್ ವರ್ಬ್ಗಳೆಲ್ಲವೂ ಕೂಡ ಸಿಂಗ್ಯುಲರ್ ಫಾರ್ಮಲ್ಲಿ ಇರಬೇಕು ಅಥವಾ ಫಸ್ಟ್ ಫಾರ್ಮಲ್ಲಿ ಎಸ್ ಫಾರ್ಮ್ ವರ್ಬ್ಗಳನ್ನು ಬಳಸಬೇಕು ಹಾಗೂ ಯಾವುದೇ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಓಕೆ, ಈಗ ಉದಾಹರಣೆ ವಾಕ್ಯಗಳನ್ನು ಎಕ್ಸಾಂಪಲ್ ಸೆಂಟೆನ್ಸಸ್ಗಳನ್ನು ನೋಡೋಣ. Neither of these is mine. Neither of these is mine. ಇವೆರಡು ನನ್ನದಲ್ಲ. ಇವೆರಡು ನನ್ನದಲ್ಲ. I know neither of these men. I know neither of these men.
ನನಗೆ ಇವರಿಬ್ಬರೂ ಗೊತ್ತಿಲ್ಲ. ನನಗೆ ಇವರಿಬ್ಬರೂ ಗೊತ್ತಿಲ್ಲ. ಈದರ್ ಆಫ್ ಅಸ್ ಅಥವಾ ಐದರ್ ಆಫ್ ಅಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಅಸ್ ಅಂದರೆ ನಾವು ಎಷ್ಟು ಜನ ಇದ್ದೀವಿ? ಇಬ್ಬರೇ ಇದ್ದೀವಿ. ಇಬ್ಬರಲ್ಲಿ ಯಾರಾದರೂ ಒಬ್ಬರು, ಇಬ್ಬರಲ್ಲಿ ಯಾರಾದರೂ ಒಬ್ಬರು ಆ ಕೆಲಸವನ್ನು ಮಾಡ್ತೀವಿ ಅಥವಾ ಮಾಡಿದ್ದೀವಿ ಅಂತ ಹೇಳೋಂಥ ಸಂದರ್ಭದಲ್ಲಿ ಈದರ್ ಆಫ್ ಅಸ್ ಅನ್ನೋದನ್ನು ಬಳಸ್ತೀವಿ. ಇಬ್ಬರೇ ವ್ಯಕ್ತಿಗಳು, ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳಿದ್ದಾಗ ಹಾಲ್ ಅಂತ ಬಳಸ್ತೀವಿ. ಆಲ್ ಆಫ್ ಅಸ್ ನಾವೆಲ್ಲರೂ ಅಂತ ಬಳಸ್ತೀವಿ. ಇಬ್ಬರೇ ವ್ಯಕ್ತಿಗಳಿದ್ದಾಗ ಈದರ್ ಆಫ್ ಅಸ್ ಅಥವಾ ಐದರ್ ಆಫ್ ಅಸ್ ಅಂತ ಬಳಸ್ತೀವಿ. ಇಲ್ಲಿ ಎಲ್ಪಿಂಗ್ ವರ್ಬು ಈಗಾಗಲೇ ಹೇಳ್ದಂತೆ ಸಿಂಗ್ಯುಲರ್ ಫಾರ್ಮಲ್ಲಿ ಇರಬೇಕು. ಸಿಂಗ್ಯುಲರ್ ಎಲ್ಪಿಂಗ್ ವರ್ಬ್ಗಳನ್ನು ಬಳಸ್ತೀವಿ. ಜೊತೆಗೆ ಆ್ಯಕ್ಷನ್ ವರ್ಬ್ಗಳನ್ನು ಬಳಸುವಂಥ ಸಂದರ್ಭದಲ್ಲಿ ಫಸ್ಟ್ ಫಾರ್ಮು ಎಸ್ ಫಾರ್ಮ್ ವರ್ಬ್ಗಳನ್ನು ಬಳಸ್ತೀವಿ ಅಥವಾ V2 ವರ್ಬ್ಗಳನ್ನು ಬಳಸ್ಬೋದು ಅಥವಾ ಎನಿ ಮಾಡಲ್ ವರ್ಬ್ಗಳನ್ನು ಈ ಈದರ್ ಆಫ್ ಅಸ್ ನಂತರ ನಾವು ಬಳಸ್ಬೋದು. ಇದು ಪಾಸಿಟಿವ್ ಮೀನಿಂಗನ್ನು ಕೊಡ್ತದೆ. ಈದರ್ ಆಫ್ ಅಸ್ ಅನ್ನೋದು ಧನಾತ್ಮಕ ಅರ್ಥವನ್ನು ಕೊಡೋದ್ರಿಂದ ಇವುಗಳನ್ನು ಪಾಸಿಟಿವ್ ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ಈಗ ಉದಾಹರಣೆಗಳನ್ನು ನೋಡೋಣ. ಅದಕ್ಕಿಂತ ಮೊದಲು ಈದರ್ ಆಫ್ ಅಸ್ ಅಂತ ಅಂದರೆ ನಾವಿಬ್ಬರಲ್ಲಿ ಒಬ್ಬರು. ನಾವೆಷ್ಟು ಜನ ಇದ್ದೀವಿ? ಇಬ್ಬರಿದ್ದೀವಿ. ಇಬ್ಬರಲ್ಲಿ ಯಾರಾದರೂ ಒಬ್ಬರು. ಇಬ್ಬರಲ್ಲಿ ಯಾರಾದರೂ ಒಬ್ಬರು, ಇಬ್ಬರಲ್ಲಿ ಒಬ್ಬರು ಅನ್ನೋ ಅರ್ಥವನ್ನು ಕೊಡುತ್ತೆ. ಈಗ ಉದಾಹರಣೆಯನ್ನು ನೋಡೋಣ. Either of us will come. Either of us will come. ನಮ್ಮಿಬ್ಬರಲ್ಲಿ ಒಬ್ಬರು ಬರುತ್ತೇವೆ. ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಬರುತ್ತೇವೆ. ಐದರ್ ಆಫ್ ಯು ಅಥವಾ ಈದರ್ ಆಫ್ ಯು. ಐದರ್ ಅಂತಲೂ ಹೇಳ್ಬೋದು ಅಥವಾ ಈದರ್ ಅಂತನಾದರೂ ಓದ್ಬೋದು. ಈದರ್ ಆಫ್ ಯು. ನೋಡಿ, ಇಲ್ಲಿ ನಮ್ಮ ಎದುರಿಗೆ ಇಬ್ಬರು ವ್ಯಕ್ತಿಗಳಿದ್ದಾರೆ. ಆ ಇಬ್ಬರೂ ವ್ಯಕ್ತಿಗಳಲ್ಲಿ ಯಾರಾದರೂ ಒಬ್ಬರು, ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು, ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಅಂತ ಹೇಳೋ ಸಂದರ್ಭದಲ್ಲಿ ಈದರ್ ಆಫ್ ಯು ಅಂತ ಹೇಳ್ತೀವಿ. ಇಲ್ಲೂ ಕೂಡ ಈದರ್ ಆಫ್ ಯು ಆದ ನಂತರ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕು ಅಥವಾ ಎಸ್ ಫಾರ್ಮ್ ಆ್ಯಕ್ಷನ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ ಅಥವಾ V2 ಬಳಸ್ಬೋದು ಅಥವಾ ಎನಿ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಇದು ಕೂಡ ಪಾಸಿಟಿವ್ ಮೀನಿಂಗನ್ನು ಕೊಡೋದ್ರಿಂದ ಪಾಸಿಟಿವ್ ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಮ್ಮೆದುರಿಗೆ ಸೆಕೆಂಡ್ ಪರ್ಸನ್ ಅಂದರೆ ನಮ್ಮೆದುರಿಗೆ ಇರುವಂಥ ಇಬ್ಬರು ವ್ಯಕ್ತಿಗಳಿದ್ದಾರೆ. ಇಬ್ಬರೂ ವ್ಯಕ್ತಿಗಳಲ್ಲಿ ಯಾರಾದರೂ ಒಬ್ಬರು ಅಂತ ಹೇಳೋ ಸಂದರ್ಭದಲ್ಲಿ ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಅಂತ ಹೇಳೋ ಸಂದರ್ಭದಲ್ಲಿ ಐದರ್ ಆಫ್ ಯು ಅಂತ ಹೇಳ್ತೀವಿ. ಐದರ್ ಆಫ್ ಯು ಕ್ಯಾನ್ ಗೋ ಅಂತ ಹೇಳ್ಬೋದು ಅಲ್ವಾ. ಉದಾಹರಣೆಗಳನ್ನು ಗಮನಿಸೋಣ. Either of you can come with me. Either of you can come with me. ನಿಮ್ಮಿಬ್ಬರಲ್ಲಿ ಒಬ್ಬರು ನನ್ನೊಂದಿಗೆ ಬರಬಹುದು. ಈದರ್ ಆಫ್ ದೆಮ್. ಈದರ್ ಆಫ್ ದೆಮ್ ಅಂದರೆ ಇಬ್ಬರು ವ್ಯಕ್ತಿಗಳಿದ್ದಾರೆ. ಅವರಲ್ಲಿ ಒಬ್ಬರು ಏನೋ ಡಾಕ್ಟ್ರ್ ಆಗಿದ್ದಾರೆ, ಅವರಲ್ಲಿ ಒಬ್ಬರು ಇವತ್ತು ಬಂದಿಲ್ಲ. ಈ ಥರ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಐದರ್ ಆಫ್ ದೆಮ್ ಅಥವಾ ಈದರ್ ಆಫ್ ದೆಮ್, ಅವರಿಬ್ಬರಲ್ಲಿ ಒಬ್ಬರು. ಇದನ್ನು ಇನ್ನೂ ಒಂದು ಸಂದರ್ಭದಲ್ಲಿ ಇನ್ನೂ ಒಂದು ರೀತಿಯಲ್ಲಿ ಬಳಸ್ಬೋದು. ಅವೆರಡರಲ್ಲಿ ಎರಡು ವಸ್ತುಗಳಿದೆ, ಆ ಎರಡೂ ವಸ್ತುಗಳಲ್ಲಿ ಒಂದು ವಸ್ತುವನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ಅವೆರಡರಲ್ಲಿ ಒಂದು ಅಂತ ಹೇಳೋ ಸಂದರ್ಭದಲ್ಲೂ ಕೂಡ ನಾವು ಈದರ್ ಆಫ್ ದೆಮ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಈದರ್ ಆಫ್ ದೆಮ್ ನಂತರ ನಾವು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸ್ತೀವಿ ಅಥವಾ ಎಸ್ ಫಾರ್ಮ್ ವರ್ಬ್ಗಳನ್ನು ಬಳಸ್ಬೋದು ಅಥವಾ ಎನಿ ಮಾಡೆಲ್ ವರ್ಬ್ಗಳನ್ನು ಈ ಐದರ್ ಆಫ್ ದೆಮ್ ನಂತರ ಬಳಸ್ಬೋದು. ಇದನ್ನು ಐದರ್ ಆಫ್ ದೆಮ್ ಅನ್ನು ಸಬ್ಜೆಕ್ಟ್ ಪ್ಲೇಸಲ್ಲೂ ಬಳಸ್ಬೋದು, ಆಬ್ಜೆಕ್ಟ್ ಪ್ಲೇಸಲ್ಲೂ ಕೂಡ ಬಳಸ್ಬೋದು. ಓಕೆ, ಉದಾಹರಣೆಗಳನ್ನು ತಿಳಿಯೋಣ. Either of them will play for the team. Either of them will play for the team. ಅವರಿಬ್ಬರಲ್ಲಿ ಒಬ್ಬರು ತಂಡಕ್ಕಾಗಿ ಆಡುತ್ತಾರೆ. I will take either of them.
I will take either of them. ನಾನು ಅವೆರಡರಲ್ಲಿ ಒಂದನ್ನು ತೆಗೆದುಕೊಳ್ಳುತ್ತೇನೆ. ನಾನು ಅವೆರಡರಲ್ಲಿ ಒಂದನ್ನು ತೆಗೆದುಕೊಳ್ಳುತ್ತೇನೆ. ಈದರ್ ಆಫ್ ದೀಸ್. ಈದರ್ ಆಫ್ ದೀಸ್ ನೋಡಿ, ಈದರ್ ಆಫ್ ದೀಸ್ ಇದರಲ್ಲಿ ಈದರ್ ಆಫ್ ದೀಸ್ ಬಾಯ್ಸ್, ಈದರ್ ಆಫ್ ದೀಸ್ ಬುಕ್ಸ್ ಅಂತ ಬಳಸ್ಬೋದು. ಈದರ್ ಅಂತಂದರೆ ಎರಡರಲ್ಲಿ ಒಂದು ಅಥವಾ ಇಬ್ಬರಲ್ಲಿ ಒಬ್ಬರು. ಹಾಗಾಗಿ ಈದರ್ ಆಫ್ ದೀಸ್ ಅಂದರೆ ಎರಡು ವಸ್ತುಗಳಲ್ಲಿ ಒಂದು, ಎರಡು ವ್ಯಕ್ತಿಗಳಲ್ಲಿ ಒಬ್ಬರು ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಇದು ಕೂಡ ಈದರ್ ಆಫ್ ದೀಸ್ ನಂತರ ಬರುವಂಥ ಹೆಲ್ಪಿಂಗ್ ವರ್ಬು ಸಿಂಗ್ಯುಲರ್ ಫಾರ್ಮಲ್ಲಿ ಇರಬೇಕು. ಎಸ್ ಫಾರ್ಮ್ ವರ್ಬ್ಗಳನ್ನು ಬಳಸ್ಬೋದು ಅಥವಾ ಎನಿ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರ್ತದೆ ಹಾಗೂ ಇದನ್ನು ಆಬ್ಜೆಕ್ಟ್ ಅಥವಾ ಸಬ್ಜೆಕ್ಟ್ ಪ್ಲೇಸಲ್ಲಿ ಬಳಸ್ಬೋದು. ಲೆಟ್ ಅಸ್ ಸಿ ದ ಎಕ್ಸಾಂಪಲ್ಸ್. ಉದಾಹರಣೆಗಳನ್ನು ನೋಡೋಣ. Can you take either of these books? Can you take either of these books? ನೀವು ಈ ಎರಡು ಪುಸ್ತಕಗಳಲ್ಲಿ ಒಂದನ್ನು ತೆಗೆದುಕೊಳ್ಳಬಹುದಾ? ನೀವು ಈ ಎರಡು ಪುಸ್ತಕಗಳಲ್ಲಿ ಒಂದನ್ನು ತೆಗೆದುಕೊಳ್ಳಬಹುದಾ? Either of these players can win prize. Either of these players can win prize. ಈ ಇಬ್ಬರು ಆಟಗಾರರಲ್ಲಿ ಒಬ್ಬರು ಬಹುಮಾನ ಗೆಲ್ಲಬಹುದು. ಈ ಇಬ್ಬರು ಆಟಗಾರರಲ್ಲಿ ಒಬ್ಬರು ಬಹುಮಾನ ಗೆಲ್ಲಬಹುದು. ಬೋತ್ ಆಫ್ ಅಸ್ ಅಂದರೆ ಇಬ್ಬರು ಇದ್ದೀವಿ ನಾವು ಮತ್ತು ಮತ್ತೊಬ್ಬರು ಇಬ್ಬರು ವ್ಯಕ್ತಿಗಳಿದ್ದೀವಿ. ನಾವಿಬ್ಬರೂ ಅಂತ ಹೇಳೋ ಸಂದರ್ಭದಲ್ಲಿ ನಾವು ಬೋತ್ ಆಫ್ ಅಸ್ ಅಂತ ಬಳಸ್ತೀವಿ. ಈದರ್ ಆಫ್ ಅಸ್ ಅಂತ ಅಂದರೆ ಇಬ್ಬರು ವ್ಯಕ್ತಿಗಳಿದ್ದೀವಿ, ನಾನು ಮತ್ತು ಮತ್ತೊಬ್ಬ. ನಾನು ಮತ್ತು ಮತ್ತೊಬ್ಬ ಇಬ್ಬರು ವ್ಯಕ್ತಿಗಳಲ್ಲಿ ಯಾರಾದರೂ ಒಬ್ಬರು ಇಬ್ಬರಲ್ಲೊಬ್ಬರು ಅನ್ನುವಾಗ ಈದರ್ ಆಫ್ ಅಸ್ ಅಂತ ಬಳಸ್ತೀವಿ. ಆದರೆ ಬೋತ್ ಆಫ್ ಅಸ್ ಅಂದರೆ ನಾವಿಬ್ಬರೂ ನಾನು ಮತ್ತು ಮತ್ತೊಬ್ಬ ಇಬ್ಬರೂ ಸೇರಿ, ನಾವಿಬ್ಬರು ಅನ್ನೋ ಅರ್ಥ ಬರುತ್ತೆ. ನಾವಿಬ್ಬರು ಅನ್ನೋ ಅರ್ಥವನ್ನು ಬರೋದನ್ನು ನಾವು ಗಮನಿಸ್ಬೋದು. ಬೋತ್ ಆಫ್ ಅಸ್ನ ನಂತರ ಬರುವಂಥ ಹೆಲ್ಪಿಂಗ್ ವರ್ಬ್ಗಳು ಫ್ಲೂರಲ್ ಫಾರ್ಮಲ್ಲಿರಬೇಕು. ಅಂದರೆ ARE, ಹ್ಯಾವ್, ಹ್ಯಾಡ್, ವರ್ ಅಥವಾ ನೆಗೆಟಿವ್ ಮಾಡುವಾಗ ಡಿಂಟ್ ಅಥವಾ ಡೋಂಟ್ ಅಥವಾ ಎನಿ ಮಾಡೆಲ್ ವರ್ಬ್ಗಳನ್ನು ಕೂಡ ಬಳಸ್ಬೋದು. ಯಾವುದೇ ಮಾಡೆಲ್ ವರ್ಬ್ಗಳನ್ನು ಬೋತ್ ಆಫ್ ಅಸ್ ನಂತರ ಬಳಸ್ಬೋದು. ಅಥವಾ ಸೆಕೆಂಡ್ ಫಾರ್ಮ್ ವರ್ಬ್ಗಳನ್ನು ಬಳಸ್ಬೋದು. ಅಥವಾ ಬೇಸ್ ಫಾರ್ಮ್ ವರ್ಬ್ಗಳನ್ನು ಬೋತ್ ಆಫ್ ಅಸ್ ನಂತರ ಬಳಸಬೇಕಾಗುತ್ತೆ. Both of us go together. Both of us go together. ನಾವಿಬ್ಬರು ಒಟ್ಟಿಗೆ ಹೋಗುತ್ತೇವೆ. ಬೋತ್ ಆಫ್ ಯು ಅಂದರೆ ಇದರ ಕನ್ನಡ ಅರ್ಥ ನೀವಿಬ್ಬರು ಅನ್ನೋ ಕನ್ನಡ ಅರ್ಥ ಬರುತ್ತೆ. ಅಂದರೆ ನಮ್ಮ ಎದುರಿಗೆ ಇಬ್ಬರು ವ್ಯಕ್ತಿಗಳಿದ್ದಾರೆ, ಆ ಇಬ್ಬರೂ ವ್ಯಕ್ತಿಗಳನ್ನು ಕುರಿತು ನಾವು ಹೇಳುವಂಥ ಸಂದರ್ಭದಲ್ಲಿ ಈ ಬೋತ್ ಆಫ್ ಯು ಅನ್ನೋದನ್ನು ಬಳಸ್ತೀವಿ. ನಮ್ಮ ಎದುರಿಗೆ ಇಬ್ಬರೂ ವ್ಯಕ್ತಿಗಳು, ಆ ಇಬ್ಬರೂ ವ್ಯಕ್ತಿಗಳನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ಬೋತ್ ಆಫ್ ಯು ಅಂತ ನಾವು ಬಳಸ್ಬೋದು. ಇಲ್ಲೂ ಕೂಡ ಬೋತ್ ಆಫ್ ಯು ನಂತರ ಫ್ಲೂರಲ್ ಫಾರ್ಮ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ. ಅಥವಾ ಸೆಕೆಂಡ್ ಫಾರ್ಮ್ ವರ್ಬ್ಗಳನ್ನು ಬಳಸ್ಬೋದು. ಅಥವಾ ನೀವು ಬೇಸ್ ಫಾರ್ಮ್ ವರ್ಬ್ಗಳನ್ನು ಬೋತ್ ಆಫ್ ಯು ನಂತರ ನಾವು ಸೆಂಟೆನ್ಸನ್ನು ಮಾಡುವಾಗ ಬಳಸಬೇಕಾಗುತ್ತೆ. ಈಗ ಉದಾಹರಣೆಗಳನ್ನು ತಿಳಿಯೋಣ. Both of you come to office room. Both of you come to office room. ನೀವಿಬ್ಬರು ಆಫೀಸ್ ರೂಮ್ಗೆ ಬನ್ನಿ. ಬೋತ್ ಆಫ್ ದೆಮ್ ಅಂದರೆ ಕನ್ನಡದಲ್ಲಿ ಅವರಿಬ್ಬರು ಅಥವಾ ಅವೆರಡು. ನಾವು ಯಾರೋ ಇಬ್ಬರು ವ್ಯಕ್ತಿಗಳ ಬಗ್ಗೆ ಅಥವಾ ಯಾವುದೋ ಎರಡು ವಸ್ತುಗಳ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅಂದರೆ ಥರ್ಡ್ ಪರ್ಸನ್ ಫ್ಲೂರಲ್ ಫಾರ್ಮ್. ಇಲ್ಲೂ ಕೂಡ ಬೋತ್ ಆಫ್ ದೆಮ್ ನಂತರ ಫ್ಲೂರಲ್ ಫಾರ್ಮ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ. ಅಥವಾ ಸೆಕೆಂಡ್ ಫಾರ್ಮ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ. ಅಥವಾ ಫಸ್ಟ್ ಫಾರ್ಮಲ್ಲಿ ಬೇಸ್ ಫಾರ್ಮ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ. ಅಥವಾ ಎನಿ
ಮಾಡೆಲ್ ವರ್ಬ್ಗಳನ್ನು ಬಳಸಿ ನಾವು ವಾಕ್ಯಗಳನ್ನು ರಚನೆ ಮಾಡ್ಬೋದು. ಬನ್ನಿ ಎಕ್ಸಾಂಪಲ್ಸ್ ಸೆಂಟೆನ್ಸಸ್ಸನ್ನು ನೋಡೋಣ. Let both of them clean this room. Let both of them clean this room. ಅವರಿಬ್ಬರು ಈ ಕೋಣೆಯನ್ನು ಸ್ವಚ್ಛಗೊಳಿಸಲಿ. ಅವರಿಬ್ಬರು ಈ ಕೋಣೆಯನ್ನು ಸ್ವಚ್ಛಗೊಳಿಸಲಿ. Both of them should be given. Both of them should be given. ಅವೆರಡನ್ನು ಕೊಡಬೇಕು. ಅವೆರಡನ್ನು ಕೊಡಬೇಕು. ಮೆನಿ ಆಫ್ ಅಸ್. ಮೆನಿ ಆಫ್ ಅಸ್ ಅಂದರೆ ಇದರ ಅರ್ಥ ನಮ್ಮಲ್ಲಿ ಅನೇಕರು, ನಾವುಗಳು ಒಂದು 10 ಜನ ಇದ್ದೀವಿ ಅಂತ ಅಂದ್ಕೊಳ್ಳಿ, ಅರ್ಧಕ್ಕಿಂತ ಹೆಚ್ಚು ಭಾಗ ಜನ ಅಂತ ಈ ಒಂದು ಅರ್ಥವನ್ನು ಕೊಡುತ್ತೆ. 100 ಜನ ಇದ್ದರೆ ಒಂದು 60ರಿಂದ 70 ಜನ, ಬಹುತೇಕ ಜನರು, ಅನೇಕ ಜನರು, ನಮ್ಮಲ್ಲಿ ಅನೇಕರು, ನಮ್ಮಲ್ಲಿ ಬಹುತೇಕರು ಅಂತ ಹೇಳೋ ಸಂದರ್ಭದಲ್ಲಿ ಮೆನಿ ಆಫ್ ಅಸ್ ಅಂತ ಬಳಸ್ತೀವಿ. ಇಲ್ಲೂ ಕೂಡ ಮೆನಿ ಆಫ್ ಅಸ್ನ ನಂತರ ನಾವು ಫ್ಲೂರಲ್ ಫಾರ್ಮ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ. ಅಥವಾ ಆ್ಯಕ್ಷನ್ ವರ್ಬ್ಗಳು ಬಂದಾಗ ಬೇಸ್ ಫಾರ್ಮ್ ವರ್ಬ್ಗಳು ಅಥವಾ V2 ಫಾರ್ಮ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ. ಯಾವುದೇ ಮಾಡೆಲ್ ವರ್ಬ್ಗಳನ್ನು ನಾವು ಈ ಪದ ಆದಮೇಲೆ ಮೆನಿ ಆಫ್ ಅಸ್ ಆದಮೇಲೆ ಬಳಸ್ಬೋದು. ಅರ್ಥ ಆಯ್ತಾ? ಈಗ ಎಕ್ಸಾಂಪಲ್ ಸೆಂಟೆನ್ಸ್ಗಳನ್ನು ನೋಡೋಣ. Many of us don't know this matter. Many of us don't know this matter. ನಮ್ಮಲ್ಲಿ ಅನೇಕರಿಗೆ ಈ ವಿಷಯ ತಿಳಿದಿಲ್ಲ. ನಮ್ಮಲ್ಲಿ ಅನೇಕರಿಗೆ ಈ ವಿಷಯ ತಿಳಿದಿಲ್ಲ. ಮೆನಿ ಆಫ್ ಯು. ಮೆನಿ ಆಫ್ ಯು ಅಂದರೆ ಇಲ್ಲಿ ನೋಡಿ, ಮೆನಿ ಆಫ್ ಯು ಅಂದರೆ ಕನ್ನಡ ಅರ್ಥ ನಿಮ್ಮಲ್ಲಿ ಅನೇಕರು, ನಿಮ್ಮಲ್ಲಿ ಬಹುತೇಕರು. ಅಂದರೆ ನಮ್ಮ ಎದುರಿಗೆ ಇರುವಂಥ ಜನರು ಸುಮಾರು ಜನ ಇದ್ದಾರೆ, ಅವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ, ಬಹುತೇಕ ಜನ, ಅನೇಕ ಜನರು ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಥವಾ ಏನೋ ಕೆಲಸವನ್ನು ಮಾಡ್ತಾ ಇಲ್ಲ, ಈ ಥರ ಹೇಳುವಂಥ ಸಂದರ್ಭದಲ್ಲಿ ಮೆನಿ ಆಫ್ ಯು ಅಂತ ಬಳಸ್ತೀವಿ. ಮೆನಿ ಆಫ್ ಯು ನಂತರ ಬರುವಂಥ ಹೆಲ್ಪಿಂಗ್ ವರ್ಬ್ ಫ್ಲೂರಲ್ ಫಾರ್ಮಲ್ಲಿರಬೇಕು. ಅಥವಾ ನಾವು ಆ್ಯಕ್ಷನ್ ವರ್ಬ್ಗಳನ್ನು ಬಳಸೋದಾದರೆ ಆ್ಯಕ್ಷನ್ ವರ್ಬ್ಗಳು ಬೇಸ್ ಫಾರ್ಮಲ್ಲಿರಬೇಕು, V1 ಇರಬೇಕು, ಅಥವಾ V2 ಆ್ಯಕ್ಷನ್ ವರ್ಬ್ಗಳನ್ನು ಬಳಸಬೇಕು, ಅಥವಾ ಎನಿ ಮಾಡೆಲ್ ವರ್ಬ್ಗಳನ್ನು ಬಳಸಿ ನಾವು ಸೆಂಟೆನ್ಸನ್ನು ಫ್ರೇಮ್ ಮಾಡ್ಬೋದು. ಅರ್ಥ ಆಯ್ತಾ? ಬನ್ನಿ ಎಕ್ಸಾಂಪಲ್ ಸೆಂಟೆನ್ಸ್ಗಳನ್ನು ನೋಡೋಣ. Many of you are learning English well. Many of you are learning English well. ನಿಮ್ಮಲ್ಲಿ ಅನೇಕರು ಇಂಗ್ಲೀಷನ್ನು ಚೆನ್ನಾಗಿ ಕಲಿಯುತ್ತಿದ್ದಾರೆ. ನಿಮ್ಮಲ್ಲಿ ಅನೇಕರು ಇಂಗ್ಲೀಷನ್ನು ಚೆನ್ನಾಗಿ ಕಲಿಯುತ್ತಿದ್ದಾರೆ. ಮೆನಿ ಆಫ್ ದೆಮ್. ಮೆನಿ ಆಫ್ ದೆಮ್ ಅಂದರೆ ಅವರಲ್ಲಿ ಹಲವರು ಅಥವಾ ಅವುಗಳಲ್ಲಿ ಹಲವು. ಒಂದಷ್ಟು ವ್ಯಕ್ತಿಗಳಿದ್ದಾರೆ, 3ನೇ ವ್ಯಕ್ತಿಗಳು. ಆ 3ನೇ ವ್ಯಕ್ತಿಗಳಲ್ಲಿ ಕೆಲವರು ಅಲ್ಲ, ಹಲವರು. ಹಲವರು ಅಂದರೆ ಅರ್ಧಕ್ಕಿಂತ ಹೆಚ್ಚಿನವರು ಅಂತ. ಒಂದಷ್ಟು ವಸ್ತುಗಳಿದೆ, ಆ ವಸ್ತುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ವಸ್ತುಗಳು ಅಂತ ಇದ್ದಾಗ ಅವುಗಳಲ್ಲಿ ಹಲವು ವಸ್ತುಗಳು, ಅವರಲ್ಲಿ ಹಲವು ವ್ಯಕ್ತಿಗಳು, ಹಲವರು ಅಂತ ಹೇಳೋ ಸಂದರ್ಭದಲ್ಲಿ ಮೆನಿ ಆಫ್ ದೆಮ್ ಅಂತ ಬಳಸ್ತೀವಿ. ಮೆನಿ ಆಫ್ ದೆಮ್ ಅಂತ ಬಳಸ್ತೀವಿ. ಮೆನಿ ಆಫ್ ದೆಮ್ ನಂತರ ಬರುವಂತಹ ಹೆಲ್ಪಿಂಗ್ ವರ್ಬ್ಗಳೆಲ್ಲವೂ ಕೂಡ ನಾವು ಫ್ಲೂರಲ್ ಫಾರ್ಮಲ್ಲೇ ಇಡಬೇಕು. ಅಥವಾ ಮೇಯ್ನ್ ವರ್ಬ್ಗಳನ್ನು ಬಳಸೋದಾದರೆ ಬೇಸ್ ಫಾರ್ಮ್ ವರ್ಬ್ಗಳನ್ನು V1 ಬೇಸ್ ಫಾರ್ಮ್ ವರ್ಬ್ಗಳನ್ನು ಬಳಸಬೇಕು. ಅಥವಾ V2 ಫಾರ್ಮ್ಗಳನ್ನು ಸಿಂಪಲ್ ಫಾಸ್ಟ್ ಟೆನ್ಸಲ್ಲಿ ಬಳಸುವಂಥ V2 ಫಾರ್ಮ್ ವರ್ಬ್ಗಳನ್ನು ಬಳಸ್ಬೋದು. ಅಥವಾ ಯಾವುದೇ ಮಾಡೆಲ್ ವರ್ಬ್ಗಳನ್ನು ಈ ಮೆನಿ ಆಫ್ ದೆಮ್ ನಂತರ ಬಳಸಿ ನಾವು ಸೆಂಟೆನ್ಸನ್ನು ಮಾಡಬಹುದು. ಉದಾಹರಣೆಗಳನ್ನು ತಿಳಿಯೋಣ. ಓಕೆ. Many of them are my friends. Many of them are my friends. ಅವರಲ್ಲಿ ಹಲವರು ನನ್ನ ಸ್ನೇಹಿತರು. ಅವರಲ್ಲಿ ಹಲವರು ನನ್ನ ಸ್ನೇಹಿತರು. Many of them were rotten. Many of them were rotten. ಅವುಗಳಲ್ಲಿ ಹಲವು ಕೊಳೆತಿದ್ದವು. ಅವುಗಳಲ್ಲಿ ಹಲವು ಕೊಳೆತಿದ್ದವು. ಮೋಸ್ಟ್ ಆಫ್ ಅಸ್. ಮೋಸ್ಟ್ ಆಫ್ ಅಸ್ ನಮ್ಮಲ್ಲಿ ಬಹುತೇಕರು. ನಮ್ಮಲ್ಲಿ ಬಹುತೇಕರು. Most of us drink coffee. Most of us drink coffee. ನಮ್ಮಲ್ಲಿ ಹೆಚ್ಚಿನವರು ಕಾಫಿ ಕುಡಿಯುತ್ತಾರೆ. ನಮ್ಮಲ್ಲಿ ಬಹುತೇಕರು ಕಾಫಿ ಕುಡಿಯುತ್ತಾರೆ. ಮೋಸ್ಟ್ ಆಫ್ ಯು. ಮೋಸ್ಟ್ ಆಫ್ ಯು ನಿಮ್ಮಲ್ಲಿ ಹೆಚ್ಚಿನವರು. ನಿಮ್ಮಲ್ಲಿ ಬಹುತೇಕರು. Most of you don't brush your teeth twice a day. Most of you don't brush your teeth twice a day.
ನಿಮ್ಮಲ್ಲಿ ಹೆಚ್ಚಿನವರು ದಿನಕ್ಕೆ 2 ಬಾರಿ ಹಲ್ಲು ಉಜ್ಜುವುದಿಲ್ಲ. ನಿಮ್ಮಲ್ಲಿ ಬಹುತೇಕರು ದಿನಕ್ಕೆ 2 ಬಾರಿ ಹಲ್ಲು ಉಜ್ಜುವುದಿಲ್ಲ. ಮೋಸ್ಟ್ ಆಫ್ ದೆಮ್. ಮೋಸ್ಟ್ ಆಫ್ ದೆಮ್. ಅವರಲ್ಲಿ ಹೆಚ್ಚಿನವರು. ಅವುಗಳಲ್ಲಿ ಹೆಚ್ಚಿನವು. Most of them were foreigners. Most of them were foreigners. ಅವರಲ್ಲಿ ಹೆಚ್ಚಿನವರು ವಿದೇಶಿಯರಾಗಿದ್ದರು. ಅವರಲ್ಲಿ ಹೆಚ್ಚಿನವರು ವಿದೇಶಿಯರಾಗಿದ್ದರು. Most of them are so easy question. Most of them are so easy question. ಅವುಗಳಲ್ಲಿ ಹೆಚ್ಚಿನವು ತುಂಬ ಸುಲಭವಾದ ಪ್ರಶ್ನೆಗಳಾಗಿವೆ. ಅವುಗಳಲ್ಲಿ ಹೆಚ್ಚಿನವು ತುಂಬ ಸುಲಭವಾದ ಪ್ರಶ್ನೆಗಳಾಗಿವೆ. ಸಮ್. ಸಮ್. ಕೆಲವು, ಕೆಲವರು, ಸ್ವಲ್ಪ, ಕೆಲವರು, ಕೆಲವು, ಸ್ವಲ್ಪ. ಸಮ್ ಈ ಪದದ ನಂತರ ಬರುವಂತಹ ನೌನ್ಗಳು, ಈ ಪದ ಆದಮೇಲೆ ನಾವು ಸಾಮಾನ್ಯವಾಗಿ ಕಾಮನ್ ನೌನ್ಗಳನ್ನು ಬಳಸ್ತೀವಿ. ಆ ಕಾಮನ್ ನೌನ್ ಯಾವಾಗಲೂ ಫ್ಲೂರಲ್ ಫಾರ್ಮಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ಬಾಯ್ಸ್, ಸಮ್ ಗರ್ಲ್ಸ್, ಸಮ್ ಅನಿಮಲ್ಸ್, ಸಮ್ ಸಿಟೀಸ್. ನೋಡಿ, ಸಮ್ನ ನಂತರ ಬರುವಂಥ ನೌನ್ಗಳು ಫ್ಲೂರಲ್ ಫಾರ್ಮಲ್ಲಿ ಇರಬೇಕು. ಅದು ಎಸ್ಪೆಷಲಿ ಕಾಮನ್ ನೌನು ಫ್ಲೂರಲ್ ಫಾರ್ಮಲ್ಲಿ ಇರಬೇಕು. ನಂತರ ಎಲ್ಪಿಂಗ್ ವರ್ಬ್ಗೂ ಕೂಡ ಈ ಫ್ಲೂರಲ್ ಫಾರ್ಮಲ್ಲಿ ಬಳಸುವಂಥ ಎಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕು. She went to fetch some books. She went to fetch some books. ಅವಳು ಕೆಲವು ಪುಸ್ತಕಗಳನ್ನು ತರಲು ಹೋದಳು. ಅವಳು ಕೆಲವು ಪುಸ್ತಕಗಳನ್ನು ತರಲು ಹೋದಳು. Some boys are playing in ground. Some boys are playing in ground. ಕೆಲವು ಹುಡುಗರು ಮೈದಾನದಲ್ಲಿ ಆಡುತ್ತಿದ್ದಾರೆ. ಕೆಲವು ಹುಡುಗರು ಮೈದಾನದಲ್ಲಿ ಆಡುತ್ತಿದ್ದಾರೆ. I need some money. I need some money. ನನಗೆ ಸ್ವಲ್ಪ ಹಣ ಬೇಕು. ನನಗೆ ಸ್ವಲ್ಪ ಹಣ ಬೇಕು. ಸಮ್ವನ್ ಅಂದರೆ ಯಾರೋ, ಯಾರೋ ಒಬ್ಬರು, ಯಾರನ್ನಾದರೂ, ಯಾರೋ ಒಬ್ಬರನ್ನು. ಈ ರೀತಿ ವಿವಿಧ ರೀತಿಯ ಅರ್ಥಗಳು ಬರೋದನ್ನು ನಾವು ನೋಡ್ಬೋದು. ಆ ಸಂದರ್ಭಕ್ಕೆ ಅನುಗುಣವಾಗಿ ಸಾಂದರ್ಭಿಕವಾಗಿ ನಾವು ಆ ಅರ್ಥಗಳನ್ನು ಗ್ರಹಿಸಬೇಕಾಗುತ್ತೆ. ಸಮ್ವನ್ ಯಾರೋ, ಯಾರೋ ಒಬ್ಬರು, ಯಾರೋ ಒಬ್ಬರನ್ನು, ಯಾರನ್ನಾದರೂ, ಈ ರೀತಿಯ ಅರ್ಥಗಳು ಇರೋದನ್ನು ಕಾಣ್ಬೋದು. I need someone to help me. I need someone to help me. ನನಗೆ ಸಹಾಯ ಮಾಡಲು ಯಾರಾದರೂ ಬೇಕು. ನನಗೆ ಸಹಾಯ ಮಾಡಲು ಯಾರಾದರೂ ಬೇಕು. Someone is coming this way. Someone is coming this way. ಈ ಕಡೆ ಯಾರೋ ಬರುತ್ತಿದ್ದಾರೆ. ಯಾರೋ ಈ ಕಡೆ ಬರುತ್ತಿದ್ದಾರೆ. ಸೆಂಡ್ ಸಮ್ವನ್ ಹಿಯರ್. ಸೆಂಡ್ ಸಮ್ವನ್ ಹಿಯರ್. ಯಾರೋ ಒಬ್ಬರನ್ನು ಇಲ್ಲಿಗೆ ಕಳಿಸು. ಯಾರನ್ನಾದರೂ ಇಲ್ಲಿಗೆ ಕಳಿಸು. ಸಂಬಡಿ ಅಂದರೆ ಯಾರೋ, ಯಾರೋ ಒಬ್ಬರು, ಯಾರನ್ನಾದರೂ, ಯಾರೋ ಒಬ್ಬರನ್ನು ಅನ್ನೋ ವಿವಿಧ ರೀತಿಯ ಅರ್ಥಗಳು ಬರೋದನ್ನು ನಾವು ಕಾಣಬಹುದು. ಅವು ಸಾಂದರ್ಭಿಕವಾಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ. ಸಂಬಡಿ ಯಾರೋ, ಯಾರೋ ಒಬ್ಬರು, ಯಾರನ್ನಾದರೂ, ಯಾರೋ ಒಬ್ಬರನ್ನು, ಈ ವಿವಿಧ ರೀತಿಯ ಅರ್ಥಗಳು ಬರೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಓಕೆ. Send somebody here. Send somebody here. ಯಾರನ್ನಾದರೂ ಇಲ್ಲಿಗೆ ಕಳುಹಿಸಿ. ಯಾರನ್ನಾದರೂ ಇಲ್ಲಿಗೆ ಕಳುಹಿಸಿ. Somebody is smoking nearby. Somebody is smoking nearby. ಹತ್ತಿರದಲ್ಲಿ ಯಾರೋ ಧೂಮಪಾನ ಮಾಡುತ್ತಿದ್ದಾರೆ. ಸಮೀಪದಲ್ಲಿ ಯಾರೋ ಧೂಮಪಾನ ಮಾಡುತ್ತಿದ್ದಾರೆ. ಸಂಬಡಿ ಎಲ್ಸ್ ಅಂದರೆ ಬೇರೆ ಯಾರೋ, ಬೇರೆ ಯಾರನ್ನಾದರೂ, ಈ ರೀತಿ ಅರ್ಥಗಳು ಬರೋದನ್ನು ನಾವು ನೋಡ್ಬೋದು. Somebody else is talking. Somebody else is talking. ಬೇರೆ ಯಾರೋ ಮಾತನಾಡುತ್ತಿದ್ದಾರೆ. ಬೇರೆ ಯಾರೋ ಮಾತನಾಡುತ್ತಿದ್ದಾರೆ. Send somebody else there. Send somebody else there. ಬೇರೆ ಯಾರನ್ನಾದರೂ ಅಲ್ಲಿಗೆ ಕಳುಹಿಸಿ. ಬೇರೆ ಯಾರನ್ನಾದರೂ ಅಲ್ಲಿಗೆ ಕಳುಹಿಸಿ. ಸಮಥಿಂಗ್ ಏನೋ, ಏನಾದರೂ, ಏನಾದರೂ.
There is a something special. There is a something special. ಏನೋ ವಿಶೇಷವಿದೆ, ಏನೋ ವಿಶೇಷವಿದೆ. Give me something to eat. Give me something to eat. ನನಗೆ ತಿನ್ನಲು ಏನಾದರೂ ಕೊಡು, ನನಗೆ ತಿನ್ನಲು ಏನಾದರೂ ಕೊಡು. ಸೇ ಸಮಥಿಂಗ್, ಸೇ ಸಮಥಿಂಗ್, ಏನಾದರೂ ಹೇಳು. ಸಮ್ವೇರ್, ಸಮ್ವೇರ್, ಎಲ್ಲೋ, ಎಲ್ಲಿಯಾದರೂ, ಎಲ್ಲೋ, ಎಲ್ಲಿಯಾದರೂ. Something is wrong somewhere. Something is wrong somewhere. ಎಲ್ಲೋ ಏನೋ ತಪ್ಪಾಗಿದೆ, ಎಲ್ಲೋ ಏನೋ ತಪ್ಪಾಗಿದೆ. I want to go somewhere away. I want to go somewhere away. ನಾನು ಎಲ್ಲಿಯಾದರೂ ದೂರ ಹೋಗಬೇಕೆಂದಿದ್ದೇನೆ, ನಾನು ಎಲ್ಲಿಯಾದರೂ ದೂರ ಹೋಗಬೇಕೆಂದಿದ್ದೇನೆ. ಸಮ್ವೇರ್ ಎಲ್ಸ್, ಸಮ್ವೇರ್ ಎಲ್ಸ್, ಬೇರೆಡೆಯಲ್ಲಿ, ಬೇರೆ ಕಡೆಯಲ್ಲಿ, ಬೇರೆ ಎಲ್ಲೋ, ಬೇರೆ ಎಲ್ಲಿಯಾದರೂ. ಈ ರೀತಿ ವಿವಿಧ ಅರ್ಥಗಳು ಬರ್ತದೆ. ನಾವು ಸಾಂದರ್ಭಿಕವಾಗಿ ನಾವು ಅರ್ಥವನ್ನು ಗ್ರಹಿಸಬೇಕು. A wedding is taking place somewhere else. A wedding is taking place somewhere else. ಬೇರೆ ಎಲ್ಲೋ ಮದುವೆ ನಡೆಯುತ್ತಾ ಇದೆ, ಬೇರೆ ಎಲ್ಲೋ ಮದುವೆ ನಡೆಯುತ್ತಾ ಇದೆ. ಬೈ ಇಟ್ ಸಮ್ವೇರ್ ಎಲ್ಸ್, ಬೈ ಇಟ್ ಸಮ್ವೇರ್ ಎಲ್ಸ್, ಇದನ್ನು ಬೇರೆ ಎಲ್ಲಿಯಾದರೂ ಖರೀದಿಸು, ಇದನ್ನು ಬೇರೆ ಎಲ್ಲಿಯಾದರೂ ಕೊಂಡುಕೋ. ಸಮ್ಟೈಮ್ಸ್, ಸಮ್ಟೈಮ್ಸ್, ಕೆಲವೊಮ್ಮೆ, ಕೆಲವೊಮ್ಮೆ. My skin sometimes gets dry. My skin sometimes gets dry. ನನ್ನ ಚರ್ಮವು ಕೆಲವೊಮ್ಮೆ ಒಣಗುತ್ತದೆ, ನನ್ನ ಚರ್ಮವು ಕೆಲವೊಮ್ಮೆ ಒಣಗುತ್ತದೆ. ಸಮಥಿಂಗ್ ಎಲ್ಸ್, ಸಮಥಿಂಗ್ ಎಲ್ಸ್, ಬೇರೆ ಏನೋ, ಬೇರೆ ಏನಾದರೂ, ಬೇರೆ ಏನೋ. Something else is going on. Something else is going on. ಬೇರೆ ಏನೋ ನಡೆಯುತ್ತಾ ಇದೆ, ಬೇರೆ ಏನೋ ನಡೆಯುತ್ತಾ ಇದೆ. ಎನಿ, ಎನಿ, ಯಾವುದೇ, ಯಾರೇ. ಈ ಎನಿ ಎಂಬ ಪದದ ನಂತರ ಬರುವಂಥ ಕಾಮನ್ ನೌನನ್ನು ಬಳಸ್ತೀವಿ. ಕಾಮನ್ ನೌನ್ ಸಿಂಗ್ಯುಲರ್ಸಲ್ಲಿ ಇರಬೇಕು, ಸಿಂಗ್ಯುಲರಲ್ಲಿ ಇರಬೇಕು. ಎನಿ ಬಾಯ್, ಎನಿ ಗರ್ಲ್, ಎನಿ ಸ್ಟೂಡೆಂಟ್, ಎನಿ ಪ್ಲೇಸ್, ಎನಿ ಅನಿಮಲ್, ಎನಿ ಬರ್ಡ್, ಎನಿ ಫ್ರೂಟ್, ಎನಿ ಸ್ಟೇಟ್, ಎನಿ ವಿಲೇಜ್, ಎನಿ ಸಿಟಿ. ಈ ರೀತಿ ಎನಿಯ ನಂತರ ಬರುವಂಥ ಕಾಮನ್ ನೌನ್ ಸಿಂಗ್ಯುಲರಲ್ಲಿರಬೇಕು, ಸಿಂಗ್ಯುಲರಲ್ಲಿರಬೇಕು. Do you speak any foreign languages? Do you speak any foreign languages? ನೀವು ಯಾವುದೇ ವಿದೇಶಿ ಭಾಷೆಯನ್ನು ಮಾತನಾಡುತ್ತೀರಾ? ನೀವು ಯಾವುದೇ ವಿದೇಶಿ ಭಾಷೆಯನ್ನು ಮಾತನಾಡುತ್ತೀರಾ? If any person comes, I don't care. If any person comes, I don't care. ಯಾರೇ ಬಂದರೂ ನಾನು ಹೆದರುವುದಿಲ್ಲ, ಯಾರೇ ಬಂದರೂ ನಾನು ಹೆದರುವುದಿಲ್ಲ. ಎನಿವನ್, ಎನಿವನ್, ಯಾರಾದರೊಬ್ಬರು, ಯಾರಾದರೂ, ಯಾವುದಾದರೊಂದು, ಯಾರಾದರೊಬ್ಬರು, ಯಾರಾದರೂ, ಯಾವುದಾದರೊಂದು. I won't tell it anyone I saw you here. I won't tell anyone I saw you here. ನಾನು ನಿನ್ನನ್ನು ಇಲ್ಲಿ ನೋಡಿದ್ದನ್ನು ಯಾರಿಗೂ ಹೇಳುವುದಿಲ್ಲ, ನಾನು ನಿನ್ನನ್ನು ಇಲ್ಲಿ ನೋಡಿದ್ದನ್ನು ಯಾರಿಗೂ ಹೇಳುವುದಿಲ್ಲ. Anyone can answer it. Anyone can answer it. ಇದಕ್ಕೆ ಯಾರಾದರೂ ಉತ್ತರಿಸಬಹುದು, ಇದಕ್ಕೆ ಯಾರಾದರೂ ಉತ್ತರಿಸಬಹುದು. Take anyone. Take anyone. ಯಾವುದಾದರೊಂದನ್ನು ತೆಗೆದುಕೊಳ್ಳಿ, ಯಾವುದಾದರೊಂದನ್ನು ತೆಗೆದುಕೊಳ್ಳಿ. ಎನಿಬಡಿ, ಎನಿಬಡಿ, ಯಾರಾದರೂ, ಯಾರಾದರೊಬ್ಬರು, ಯಾರಾದರೂ, ಯಾರಾದರೊಬ್ಬರು. Does anybody want to take it? Does anybody want to take it? ಯಾರಾದರೂ ಅದನ್ನು ತೆಗೆದುಕೊಳ್ಳಲು ಬಯಸುತ್ತಾರೆಯೇ? ಯಾರಾದರೂ ಅದನ್ನು ತೆಗೆದುಕೊಳ್ಳಲು ಬಯಸುತ್ತಾರೆಯೇ? ಅಥವಾ ಇದನ್ನು ಮತ್ತೊಂದು ರೀತಿಯಲ್ಲೂ ಹೇಳ್ಬೋದು, ಯಾರಾದರೂ ಅದನ್ನು ತೆಗೆದುಕೊಳ್ಳಲು ಬಯಸುತ್ತೀರಾ? ಯಾರಾದರೂ ಅದನ್ನು ತೆಗೆದುಕೊಳ್ಳಲು ಬಯಸುತ್ತೀರಾ? ಎನಿಥಿಂಗ್,
ಎನಿಥಿಂಗ್ ಏನಾದರೂ, ಏನಾದರೂ, ಏನು, ಏನು. We can't do anything. We can't do anything. ನಾವು ಏನೂ ಮಾಡಲು ಸಾಧ್ಯವಿಲ್ಲ, ನಾವು ಏನೂ ಮಾಡಲು ಸಾಧ್ಯವಿಲ್ಲ. Did you find anything? Did you find anything? ನಿಮಗೆ ಏನಾದರೂ ಸಿಕ್ಕಿತಾ, ನಿಮಗೆ ಏನಾದರೂ ಸಿಕ್ತಾ. ಎನಿವೇರ್, ಎನಿವೇರ್, ಎಲ್ಲಿಯಾದರೂ, ಎಲ್ಲಿಯೂ, ಎಲ್ಲಿಯಾದರೂ, ಎಲ್ಲಿಯೂ. Did you go anywhere last week? Did you go anywhere last week? ಕಳೆದ ವಾರ ನೀವು ಎಲ್ಲಿಯಾದರೂ ಹೋಗಿದ್ರಾ, ಕಳೆದ ವಾರ ನೀವು ಎಲ್ಲಿಯಾದರೂ ಹೋಗಿದ್ದೀರಾ. Don't send him anywhere for a while. Don't send him anywhere for a while. ಸ್ವಲ್ಪ ಹೊತ್ತು ಅವನನ್ನು ಎಲ್ಲಿಯೂ ಕಳಿಸಬೇಡಿ, ಸ್ವಲ್ಪ ಹೊತ್ತು ಅವನನ್ನು ಎಲ್ಲಿಯೂ ಕಳಿಸಬೇಡಿ. ಎನಿಬಡಿ ಎಲ್ಸ್, ಎನಿಬಡಿ ಎಲ್ಸ್, ಇನ್ಯಾರಾದರೂ, ಮತ್ಯಾರಾದರೂ, ಬೇರೆ ಯಾರಾದರೂ. ಎನಿಬಡಿ ಎಲ್ಸ್, ಇನ್ಯಾರಾದರೂ, ಮತ್ಯಾರಾದರೂ, ಬೇರೆ ಯಾರಾದರೂ. Did anybody else ask about me? Did anybody else ask about me? ಇನ್ಯಾರಾದರೂ ನನ್ನ ಬಗ್ಗೆ ಕೇಳಿದ್ರಾ, ಇನ್ಯಾರಾದರೂ ನನ್ನ ಬಗ್ಗೆ ಕೇಳಿದ್ರಾ. ಬೇರೆ ಯಾರಾದರೂ ನನ್ನ ಬಗ್ಗೆ ಕೇಳಿದ್ರಾ, ಮತ್ಯಾರಾದರೂ ನನ್ನ ಬಗ್ಗೆ ಕೇಳಿದ್ರಾ. ಎನಿ ಟೈಮ್, ಎನಿ ಟೈಮ್, ಯಾವಾಗಲಾದರೂ, ಯಾವುದೇ ಸಮಯದಲ್ಲಿ. You can call me anytime. You can call me anytime. ನೀವು ಯಾವಾಗ ಬೇಕಾದರೂ ನನಗೆ ಕರೆ ಮಾಡಬಹುದು, ನೀವು ಯಾವಾಗ ಬೇಕಾದರೂ ನನಗೆ ಕರೆ ಮಾಡಬಹುದು. ಈಚ್, ಈಚ್, ಪ್ರತಿಯೊಂದು, ಪ್ರತಿಯೊಬ್ಬ, ಪ್ರತಿ. ಈಚ್, ಪ್ರತಿಯೊಂದು, ಪ್ರತಿಯೊಬ್ಬ, ಪ್ರತಿ. Each book is beautifully illustrated. Each book is beautifully illustrated. ಪ್ರತಿಯೊಂದು ಪುಸ್ತಕವನ್ನು ಸುಂದರವಾಗಿ ಚಿತ್ರಿಸಲಾಗಿದೆ, ಪ್ರತಿಯೊಂದು ಪುಸ್ತಕವನ್ನು ಸುಂದರವಾಗಿ ಚಿತ್ರಿಸಲಾಗಿದೆ. Each year, hundreds of animals are killed in this way. Each year, hundreds of animals are killed in this way. ಪ್ರತಿ ವರ್ಷ ನೂರಾರು ಪ್ರಾಣಿಗಳು ಈ ರೀತಿ ಕೊಲ್ಲಲ್ಪಡುತ್ತವೆ, ಪ್ರತಿ ವರ್ಷ ನೂರಾರು ಪ್ರಾಣಿಗಳು ಈ ರೀತಿ ಕೊಲ್ಲಲ್ಪಡುತ್ತವೆ. ಈಚ್ ಅದರ್, ಈಚ್ ಅದರ್, ಪರಸ್ಪರ, ಒಬ್ಬರನ್ನೊಬ್ಬರು. ಇಲ್ಲಿ ನೋಡಿ, ಇಬ್ಬರು ವ್ಯಕ್ತಿಗಳಿದ್ದಾರೆ, ಇಬ್ಬರು ಮಾತ್ರ ವ್ಯಕ್ತಿಗಳಿರೋಂಥದ್ದು. ಇಬ್ಬರು ವ್ಯಕ್ತಿಗಳು ಪರಸ್ಪರ, ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವಂಥದ್ದು. ಆಗ ಒಬ್ಬರನ್ನೊಬ್ಬರು ಅಥವಾ ಪರಸ್ಪರ ಅಂತ ಹೇಳೋದಕ್ಕೆ ಈಚ್ ಅದರ್ ಅಂತ ಬಳಸ್ತೀವಿ. We looked at each other in silence. We looked each other in silence. ನಾವು ಮೌನವಾಗಿ ಒಬ್ಬರನ್ನೊಬ್ಬರು ನೋಡಿಕೊಂಡೆವು, ನಾವು ಮೌನವಾಗಿ ಪರಸ್ಪರ ನೋಡಿಕೊಂಡೆವು. They are loving each other. They are loving each other. ಅವರು ಪರಸ್ಪರ ಪ್ರೀತಿಸುತ್ತಿದ್ದಾರೆ, ಅವರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ. ಒನ್ ಅನದರ್, ಒನ್ ಅನದರ್, ಪರಸ್ಪರ, ಒಬ್ಬರಿಗೊಬ್ಬರು, ಪರಸ್ಪರ, ಒಬ್ಬರಿಗೊಬ್ಬರು. ಆತ್ಮೀಯರೇ, ಇಲ್ಲಿ ಗಮನಿಸಿ, ಒನ್ ಅನದರ್ ಅಂದರೆ ಇಲ್ಲಿ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳಿದ್ದಾರೆ. ಆ ಹೆಚ್ಚು ವ್ಯಕ್ತಿಗಳು ತಮ್ಮಲ್ಲಿಯೇ, ತಮ್ಮ ನಡುವಲ್ಲಿಯೇ ಒಂದು ಕ್ರಿಯೆಯನ್ನು, ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಒನ್ ಅನದರ್, ಒನ್ ಅನದರ್, ಒಬ್ಬರಿಗೊಬ್ಬರು, ಪರಸ್ಪರ ಅನ್ನೋ ಒಂದು ಪದವನ್ನು ಬಳಸಬೇಕಾಗುತ್ತೆ. We all have to help one another. We all have to help one another. ನಾವೆಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು, ನಾವೆಲ್ಲರೂ ಪರಸ್ಪರ ಸಹಾಯ ಮಾಡಬೇಕು. ನೋ, ನೋ, ಇಲ್ಲ, ಅಲ್ಲ, ಇಲ್ಲ, ಅಲ್ಲ. No need to worry. No need to worry. ಚಿಂತಿಸಬೇಕಾಗಿಲ್ಲ, ಚಿಂತಿಸಬೇಕಾಗಿಲ್ಲ. I have no any money left. I have no any money left. ನನ್ನ ಬಳಿ ಯಾವುದೇ ಹಣ ಉಳಿದಿಲ್ಲ, ನನ್ನ ಬಳಿ ಯಾವುದೇ ಹಣ ಉಳಿದಿಲ್ಲ.
ನೋ ಒನ್, ನೋ ಒನ್, ಯಾರೂ ಇಲ್ಲ, ಯಾರೂ ಇಲ್ಲ. No one perfect in world. No one perfect in world. ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ, ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ. No one wants to die. No one wants to die. ಯಾರೂ ಸಾಯಲು ಬಯಸುವುದಿಲ್ಲ, ಯಾರೂ ಸಾಯಲು ಬಯಸುವುದಿಲ್ಲ. ನೋಬಡಿ, ನೋಬಡಿ, ಯಾರೂ ಇಲ್ಲ, ಯಾರೂ ಇಲ್ಲ. Nobody never spoke to me at function. Nobody never spoke to me at function. ಸಮಾರಂಭದಲ್ಲಿ ಯಾರೂ ನನ್ನೊಂದಿಗೆ ಮಾತನಾಡಲಿಲ್ಲ, ಸಮಾರಂಭದಲ್ಲಿ ಯಾರೂ ನನ್ನೊಂದಿಗೆ ಮಾತನಾಡಲಿಲ್ಲ. Nobody in neighborhood is ready to help. Nobody in neighborhood is ready to help. ನೆರೆಹೊರೆಯಲ್ಲಿ ಯಾರೂ ಸಹಾಯ ಮಾಡಲು ಸಿದ್ಧರಿಲ್ಲ, ನೆರೆಹೊರೆಯಲ್ಲಿ ಯಾರೂ ಸಹಾಯ ಮಾಡಲು ಸಿದ್ಧರಿಲ್ಲ. ನಥಿಂಗ್, ನಥಿಂಗ್, ಏನೂ ಇಲ್ಲ, ಏನೂ ಇಲ್ಲ. I said nothing. I said nothing. ನಾನು ಏನೂ ಹೇಳಲಿಲ್ಲ, ನಾನು ಏನೂ ಹೇಳಲಿಲ್ಲ. I can give you nothing. I can give you nothing. ನಾನು ನಿನಗೆ ಏನನ್ನೂ ಕೊಡಲಾರೆ, ನಾನು ನಿನಗೆ ಏನನ್ನೂ ಕೊಡಲಾರೆ. There was nothing remarkable about him. There was nothing remarkable about him. ಅವನಲ್ಲಿ ಗಮನಾರ್ಹವಾದುದೇನೂ ಇಲ್ಲ, ಅವನಲ್ಲಿ ಗಮನಾರ್ಹವಾದುದೇನೂ ಇಲ್ಲ. ನೋ ವೇರ್, ನೋ ವೇರ್, ಎಲ್ಲಿಯೂ ಇಲ್ಲ, ಎಲ್ಲಿಯೂ ಇಲ್ಲ. I go nowhere. I go nowhere. ನಾನು ಎಲ್ಲಿಯೂ ಹೋಗುವುದಿಲ್ಲ, ನಾನು ಎಲ್ಲಿಯೂ ಹೋಗುವುದಿಲ್ಲ. For bird watchers, there is nowhere better than Ranganatittu. For bird watchers, there is nowhere better than Ranganatittu. ಪಕ್ಷಿ ವೀಕ್ಷಕರಿಗೆ ರಂಗನತಿಟ್ಟಿಗಿಂತ ಉತ್ತಮವಾದ ಸ್ಥಳ ಎಲ್ಲಿಯೂ ಇಲ್ಲ. ಪಕ್ಷಿ ವೀಕ್ಷಕರಿಗೆ ರಂಗನತಿಟ್ಟಿಗಿಂತ ಉತ್ತಮವಾದ ಸ್ಥಳ ಎಲ್ಲಿಯೂ ಇಲ್ಲ. ನೋಬಡಿ ಎಲ್ಸ್, ನೋಬಡಿ ಎಲ್ಸ್, ಬೇರ್ಯಾರೂ ಇಲ್ಲ, ಮತ್ಯಾರೂ ಇಲ್ಲ, ಇನ್ಯಾರೂ ಇಲ್ಲ. ಬೇರ್ಯಾರೂ ಇಲ್ಲ, ಮತ್ಯಾರೂ ಇಲ್ಲ, ಇನ್ಯಾರೂ ಇಲ್ಲ. I have nobody else has good friend as you. I have nobody else has good friend as you. ನಿನ್ನಷ್ಟು ಒಳ್ಳೆಯ ಗೆಳೆಯ ನನಗೆ ಬೇರ್ಯಾರೂ ಇಲ್ಲ, ನಿನ್ನಷ್ಟು ಒಳ್ಳೆಯ ಗೆಳೆಯ ನನಗೆ ಮತ್ಯಾರೂ ಇಲ್ಲ. Don't allow anybody else to room. Don't allow anybody else to room. ಬೇರೆ ಯಾರನ್ನು ಕೋಣೆಗೆ ಬಿಡಬೇಡಿ, ಬೇರೆ ಯಾರನ್ನು ಕೋಣೆಗೆ ಬಿಡಬೇಡಿ. ನೋಬಡಿ ನೋಸ್, ನೋಬಡಿ ನೋಸ್, ಯಾರಿಗೂ ತಿಳಿದಿಲ್ಲ, ಯಾರಿಗೂ ಗೊತ್ತಿಲ್ಲ, ಯಾರಿಗೂ ತಿಳಿದಿಲ್ಲ, ಯಾರಿಗೂ ಗೊತ್ತಿಲ್ಲ. Nobody knows about this secret. Nobody knows about this secret. ಈ ರಹಸ್ಯದ ಬಗ್ಗೆ ಯಾರಿಗೂ ತಿಳಿದಿಲ್ಲ, ಈ ರಹಸ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. Nobody knew his difficulties. Nobody knew his difficulties. ಅವನ ಕಷ್ಟ ಯಾರಿಗೂ ಗೊತ್ತಿರಲಿಲ್ಲ, ಅವನ ಕಷ್ಟ ಯಾರಿಗೂ ತಿಳಿದಿರಲಿಲ್ಲ. Nobody cares for it. Nobody cares for it. ಯಾರೂ ಇದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ, ಯಾರೂ ಇದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. Nobody cares about me. Nobody cares about me. ಯಾರೂ ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ, ಯಾರೂ ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಥಿಂಗ್ ಎಲ್ಸ್, ನಥಿಂಗ್ ಎಲ್ಸ್, ಬೇರೇನೂ ಇಲ್ಲ, ಮತ್ತೇನೂ ಇಲ್ಲ, ಇನ್ನೇನೂ ಇಲ್ಲ. ಬೇರೇನೂ ಇಲ್ಲ, ಮತ್ತೇನೂ ಇಲ್ಲ, ಇನ್ನೇನೂ ಇಲ್ಲ. ನಥಿಂಗ್ ಎಲ್ಸ್. There is nothing else to talk to you. There is nothing else to talk to you. ನಿಮ್ಮೊಂದಿಗೆ ಮಾತನಾಡಲು ಬೇರೇನೂ ಇಲ್ಲ, ನಿಮ್ಮೊಂದಿಗೆ ಮಾತನಾಡಲು ಮತ್ತೇನೂ ಇಲ್ಲ, ನಿಮ್ಮೊಂದಿಗೆ ಮಾತನಾಡಲು ಇನ್ನೇನೂ ಇಲ್ಲ. If nothing else, you'll really enjoy meeting them. If nothing else, you'll really enjoy meeting them. ಬೇರೇನೂ ಇಲ್ಲದಿದ್ದರೆ ನೀವು ಅವರನ್ನು ಭೇಟಿಯಾಗುವುದನ್ನು ನಿಜವಾಗಿಯೂ ಆನಂದಿಸುವಿರಿ. ಬೇರೇನೂ ಇಲ್ಲದಿದ್ದರೆ
ನೀವು ಅವರನ್ನು ಭೇಟಿಯಾಗುವುದನ್ನು ನಿಜವಾಗಿಯೂ ಆನಂದಿಸುವಿರಿ. ನಥಿಂಗ್ ಮಚ್, ನಥಿಂಗ್ ಮಚ್, ಹೆಚ್ಚೇನೂ ಇಲ್ಲ, ಜಾಸ್ತಿ ಏನೂ ಇಲ್ಲ, ಜಾಸ್ತಿ ಏನೂ ಇಲ್ಲ. What was stolen? Oh, nothing much. What was stolen? Oh, nothing much. ಏನು ಕಳ್ಳತನವಾಗಿದೆ? ಓಹೋ, ಹೆಚ್ಚೇನೂ ಇಲ್ಲ. ಏನು ಕಳ್ಳತನವಾಗಿದೆ? ಓಹೋ, ಜಾಸ್ತಿ ಏನೂ ಇಲ್ಲ. ಒನ್ ಆಫ್ ಅಸ್, ಒನ್ ಆಫ್ ಅಸ್, ನಮ್ಮಲ್ಲಿ ಒಬ್ಬರು, ನಮ್ಮಲ್ಲಿ ಒಬ್ಬ. You can trust him. He's one of us. You can trust him. He's one of us. ನೀವು ಅವನನ್ನು ನಂಬಬಹುದು, ಅವನು ನಮ್ಮಲ್ಲೊಬ್ಬ. ನೀವು ಅವನನ್ನು ನಂಬಬಹುದು, ಅವನು ನಮ್ಮಲ್ಲೊಬ್ಬ. ಒನ್ ಆಫ್ ಯು, ಒನ್ ಆಫ್ ಯು, ನಿಮ್ಮಲ್ಲಿ ಒಬ್ಬರು, ನಿಮ್ಮಲ್ಲಿ ಒಬ್ಬರು. Being one of you, I want to live together. Being one of you, I want to live together. ನಿಮ್ಮಲ್ಲಿ ಒಬ್ಬನಾಗಿ ನಾನು ನಿಮ್ಮೊಟ್ಟಿಗೆ ಇರಲು ಬಯಸುತ್ತೇನೆ. ನಿಮ್ಮಲ್ಲಿ ಒಬ್ಬನಾಗಿ ನಾನು ಒಟ್ಟಿಗೆ ಇರಲು ಬಯಸುತ್ತೇನೆ. ಒನ್ ಆಫ್ ದೆಮ್, ಒನ್ ಆಫ್ ದೆಮ್, ಅವರಲ್ಲಿ ಒಬ್ಬರು, ಅವರಲ್ಲಿ ಒಬ್ಬರು, ಅವುಗಳಲ್ಲಿ ಒಂದು, ಅವುಗಳಲ್ಲಿ ಒಂದು. I have come here as one of them. I have come here as one of them. ನಾನು ಅವರಲ್ಲಿ ಒಬ್ಬನಾಗಿ ಇಲ್ಲಿಗೆ ಬಂದಿದ್ದೇನೆ. ನಾನು ಅವರಲ್ಲಿ ಒಬ್ಬನಾಗಿ ಇಲ್ಲಿಗೆ ಬಂದಿದ್ದೇನೆ. I had 10 chicken today, one of them is dead. I have 10 chicken today, one of them is dead. ನನ್ನ ಬಳಿ 10 ಕೋಳಿಗಳಿದ್ದವು. ನನ್ನ ಬಳಿ 10 ಕೋಳಿಗಳಿದ್ದವು, ಇಂದು ಅವುಗಳಲ್ಲಿ ಒಂದು ಮೃತಪಟ್ಟಿದೆ. ನನ್ನ ಬಳಿ 10 ಕೋಳಿಗಳಿದ್ದವು, ಇಂದು ಅವುಗಳಲ್ಲಿ ಒಂದು ಮೃತಪಟ್ಟಿದೆ. ಒನ್ ಆಫ್ ದೋಸ್, ಒನ್ ಆಫ್ ದೋಸ್, ಅವುಗಳಲ್ಲಿ ಒಂದು, ಅವರಲ್ಲಿ ಒಬ್ಬರು, ಅವುಗಳಲ್ಲಿ ಒಂದು, ಅವರಲ್ಲಿ ಒಬ್ಬರು. I will buy one of those shirts. I will buy one of those shirts. ನಾನು ಆ ಶರ್ಟ್ಗಳಲ್ಲಿ ಒಂದನ್ನು ಖರೀದಿಸುತ್ತೇನೆ. ನಾನು ಆ ಅಂಗಿಗಳಲ್ಲಿ ಒಂದನ್ನು ಖರೀದಿಸುತ್ತೇನೆ. C.V. Raman was one of those scientists. C.V. Raman was one of those scientists. ಸಿ ವಿ ರಾಮನ್ ಆ ವಿಜ್ಞಾನಿಗಳಲ್ಲಿ ಒಬ್ಬರಾಗಿದ್ದರು. ಸಿ ವಿ ರಾಮನ್ ಆ ವಿಜ್ಞಾನಿಗಳಲ್ಲಿ ಒಬ್ಬರಾಗಿದ್ದರು. ಒನ್ ಆಫ್ ದೀಸ್, ಒನ್ ಆಫ್ ದೀಸ್, ಇವುಗಳಲ್ಲಿ ಒಂದು, ಇವರಲ್ಲಿ ಒಬ್ಬರು. I need one of these plants. I need one of these plants. ನನಗೆ ಈ ಸಸ್ಯಗಳಲ್ಲಿ ಒಂದು ಬೇಕು. ನನಗೆ ಈ ಸಸ್ಯಗಳಲ್ಲಿ ಒಂದು ಸಸ್ಯ ಬೇಕು. One of these thieves is caught today. One of these thieves is caught today. ಈ ಕಳ್ಳರಲ್ಲಿ ಒಬ್ಬ ಇಂದು ಸಿಕ್ಕಿಬಿದ್ದಿದ್ದಾನೆ. ಈ ಕಳ್ಳರಲ್ಲಿ ಒಬ್ಬ ಇಂದು ಸಿಕ್ಕಿದ್ದಾನೆ. ಎವ್ರಿ ಒನ್ ಆಫ್ ಯು, ಎವ್ರಿ ಒನ್ ಆಫ್ ಯು ಅಂದರೆ ನಿಮ್ಮಲ್ಲಿ ಪ್ರತಿಯೊಬ್ಬರು, ನಿಮ್ಮಲ್ಲಿ ಪ್ರತಿಯೊಬ್ಬರು ಅನ್ನೋ ಅರ್ಥ ಬರುತ್ತೆ. ನೀವೊಂದಷ್ಟು ಜನರಿದ್ದೀರಿ, ನಿಮ್ಮಲ್ಲಿ ಪ್ರತಿಯೊಬ್ಬನೂ ಕೂಡ, ಎಲ್ಲರೂ ಕೂಡ ಅಂತ ಹೇಳೋ ಸಂದರ್ಭದಲ್ಲಿ ಎವ್ರಿ ಒನ್ ಆಫ್ ಯು ಅಂತ ಬಳಸ್ತೀವಿ. Is any one of you shocked hearing this news? Is any one of you shocked hearing this news? ಈ ಸುದ್ದಿ ಕೇಳಿ ನಿಮ್ಮಲ್ಲಿ ಪ್ರತಿಯೊಬ್ಬರು ಶಾಕ್ ಆಗಿದ್ದೀರಾ? ಈ ಸುದ್ದಿ ಕೇಳಿ ನಿಮ್ಮಲ್ಲಿ ಪ್ರತಿಯೊಬ್ಬರು ಶಾಕ್ ಆಗಿದ್ದೀರಾ? ಎವ್ರಿ ಒನ್ ಆಫ್ ಅಸ್, ಎವ್ರಿ ಒನ್ ಆಫ್ ಅಸ್ ಅಂದರೆ ನಮ್ಮಲ್ಲಿ ಪ್ರತಿಯೊಬ್ಬರು, ನಾವೊಂದಷ್ಟು ಜನ ಇದ್ದೀವಿ, ನಮ್ಮಲ್ಲಿ ಪ್ರತಿಯೊಬ್ಬನೂ ಕೂಡ, ಪ್ರತಿಯೊಬ್ಬಳೂ ಕೂಡ ಅಂತ ಹೇಳುವಂಥ ಸಂದರ್ಭದಲ್ಲಿ ಎವ್ರಿ ಒನ್ ಆಫ್ ಅಸ್ ಅಂತೀವಿ. ನಮ್ಮಲ್ಲಿ ಒಬ್ಬರು ಅಂದಾಗ ಒನ್ ಆಫ್ ಅಸ್ ಅಂತೀವಿ. ನಮ್ಮಲ್ಲಿ ಪ್ರತಿಯೊಬ್ಬರು ಅಂತ ಹೇಳುವಾಗ ಎವ್ರಿ ಒನ್ ಆಫ್ ಅಸ್ ಅಂತ ಹೇಳ್ತೀವಿ. ಓಕೆ, Every one of us has been to America. Every one of us has been to America. ನಮ್ಮಲ್ಲಿ ಪ್ರತಿಯೊಬ್ಬರು ಅಮೇರಿಕಕ್ಕೆ ಹೋಗಿದ್ದೇವೆ. ನಮ್ಮಲ್ಲಿ ಪ್ರತಿಯೊಬ್ಬರು ಅಮೇರಿಕಕ್ಕೆ ಹೋಗಿದ್ದೇವೆ.
ಎವ್ರಿ ಒನ್ ಆಫ್ ದೆಮ್. ಎವ್ರಿ ಒನ್ ಆಫ್ ದೆಮ್ ಅಂದರೆ ಅವರಲ್ಲಿ ಪ್ರತಿಯೊಬ್ಬರು ಅಥವಾ ಅವುಗಳಲ್ಲಿ ಪ್ರತಿಯೊಂದು. ಈಗ ಒಂದಷ್ಟು ಜನರಿದ್ದಾರೆ, ಆ ಜನರಲ್ಲಿ ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬರು ಅಂತ ಹೇಳೋ ಸಂದರ್ಭದಲ್ಲಿ, ಅಥವಾ ಹಲವಾರು ಪ್ರಾಣಿಗಳಿದ್ದಾಗ ಅಥವಾ ಹಲವಾರು ಪಕ್ಷಿಗಳಿದ್ದಾಗ ಆ ಪಕ್ಷಿಗಳಲ್ಲಿ ಅಥವಾ ಪ್ರಾಣಿಗಳಲ್ಲಿ ಪ್ರತಿಯೊಂದು ಪ್ರಾಣಿಯೋ ಅಥವಾ ಪ್ರತಿಯೊಂದು ಪಕ್ಷಿಯೋ ಅನ್ನ ಕುರಿತು ಹೇಳುವಂಥ ಸಂದರ್ಭದಲ್ಲಿ ಎವ್ರಿ ಒನ್ ಆಫ್ ದೆಮ್ ಅನ್ನೋದನ್ನ ಬಳಸ್ತೀವಿ. ಓಕೆ, Every one of them can speak English well. Every one of them can speak English well. ಅವರಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿ ಇಂಗ್ಲಿಷ್ ಮಾತನಾಡಬಲ್ಲರು. ಅವರಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿ ಇಂಗ್ಲಿಷ್ ಮಾತನಾಡಬಲ್ಲರು. Every one of them can fly. Every one of them can fly. ಅವುಗಳಲ್ಲಿ ಪ್ರತಿಯೊಂದು ಹಾರಬಲ್ಲವು. ಅವುಗಳಲ್ಲಿ ಪ್ರತಿಯೊಂದು ಹಾರಬಲ್ಲವು. ಎವ್ರಿ 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 ಅಂತ ಅಂದರೆ ಇಲ್ಲಿ ಪ್ರತಿ ಅಂತ ಅರ್ಥ ಬರೋದನ್ನು ಕಾಣ್ಬೋದು. ಇಲ್ಲಿ ಎವ್ರಿ ಅನ್ನೋದು ಅಬ್ಜೆಕ್ಟಿವ್ ಆಗಿ ಬಳಕೆ ಆಗುತ್ತೆ. ಎವ್ರಿ ನಂತರ ಯಾವುದೇ ನೇಮ್ಗಳು ಬಂದರೆ ಆಗ ಎವ್ರಿ ಅನ್ನೋದು ಅಬ್ಜೆಕ್ಟಿವ್ ಆಗಿ ವರ್ಕ್ ಆಗ್ತಿದೆ, ಕೆಲಸ ಮಾಡ್ತಾಯಿದೆ ಅನ್ನೋ ಅರ್ಥ ಅನ್ನೋದನ್ನು ನಾವು ಗಮನಿಸಬೇಕು. ಎವ್ರಿ ಮಂತ್ ಮಂತ್ ಅನ್ನೋದು ನೌನು, ಎವ್ರಿ ಅನ್ನೋದು ಅಬ್ಜೆಕ್ಟಿವ್ ಆಯಿತು. ಎವ್ರಿ ಪರ್ಸನ್ ಆಗ ಪರ್ಸನ್ ಅನ್ನೋದು ನೌನ್ ಆಯಿತು, ಎವ್ರಿ ಅನ್ನೋದು ಅಬ್ಜೆಕ್ಟಿವ್ ಆಯಿತು. ಎವ್ರಿ ಥಿಂಗ್ ಅನ್ನೋದು ನೌನು, ಎವ್ರಿ ಅನ್ನೋದು ಅಬ್ಜೆಕ್ಟಿವ್ ಆಯಿತು. ಹಾಗಾಗಿ ಎವ್ರಿ ಅನ್ನೋದು ಅಬ್ಜೆಕ್ಟಿವ್ ಇಲ್ಲೇ. ಓಕೆ, ಇದರ ಅರ್ಥ ಪ್ರತಿ ಅನ್ನೋದು ಬರೋದನ್ನು ನಾವು ಕಾಣ್ಬೋದು. ಉದಾಹರಣೆಗಳನ್ನು ಗಮನಿಸೋಣ. They come here every Sunday morning. They come here every Sunday morning. ಅವರು ಪ್ರತಿ ಭಾನುವಾರ ಬೆಳಿಗ್ಗೆ ಇಲ್ಲಿಗೆ ಬರುತ್ತಾರೆ. ಅವರು ಪ್ರತಿ ಭಾನುವಾರ ಬೆಳಿಗ್ಗೆ ಇಲ್ಲಿಗೆ ಬರುತ್ತಾರೆ. ಎವ್ರಿ ಒನ್ ಅಂದರೆ ಪ್ರತಿಯೊಬ್ಬನು, ಪ್ರತಿಯೊಬ್ಬಳು ಅಥವಾ ಪ್ರತಿಯೊಬ್ಬರು, ಎಲ್ಲರೂ ಅನ್ನೋ ಅರ್ಥ ಬರುವಂಥ ಸಂದರ್ಭದಲ್ಲಿ ಎವ್ರಿ ಒನ್ ಅಂತ ಬಳಸ್ತೀವಿ. ಎವ್ರಿ ಒನ್ ಇದು ಸಿಂಗ್ಯುಲರ್ ಮೀನಿಂಗನ್ನು ಕೊಡುವಂಥ ಪದ. ಹಾಗಾಗಿ ಇದರ ನಂತರ ಬರುವಂತಹ ಹೆಲ್ಪಿಂಗ್ ವರ್ಬ್ಗಳು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕು. ಈಸ್ ಇರ್ಬೋದು, ವಾಸ್ ಇರ್ಬೋದು, ಹ್ಯಾಸ್, ಹ್ಯಾಡ್, ಡಸ್ ಅಥವಾ ಡಿಡ್ ಅಥವಾ ಎನಿ ಮಾಡೆಲ್ ವರ್ಬ್ ಅಥವಾ ಫಸ್ಟ್ ಫಾರ್ಮಲ್ಲಿ ಎಸ್ ಫಾರ್ಮ್ ವರ್ಬು ಅಥವಾ ಸೆಕೆಂಡ್ ಫಾರ್ಮ್ ವರ್ಬ್ಗಳನ್ನು ಬಳಸಿ ನಾವು ಸೆಂಟೆನ್ಸ್ಗಳನ್ನು ಮಾಡ್ಬೋದು. ಎವ್ರಿ ಒನ್ ಅಂದರೆ ಪ್ರತಿಯೊಬ್ಬನೋ, ಪ್ರತಿಯೊಬ್ಬಳು ಅಥವಾ ಅದನ್ನು ಫಾರ್ಮಲ್ ಆಗಿ ಹೇಳೋದಾದರೆ ಪ್ರತಿಯೊಬ್ಬರು, ಎಲ್ಲರೂ ಅನ್ನೋ ಅರ್ಥವನ್ನು ಕೊಡುತ್ತೆ. ಓಕೆ, ಎಕ್ಸಾಂಪಲ್ ಸೆಂಟೆನ್ಸ್ಗಳನ್ನು ಈಗ ನೋಡೋಣ. We can't keep everyone happy. We can't keep everyone happy. ನಾವು ಎಲ್ಲರನ್ನೂ ಸಂತೋಷವಾಗಿಡಲು ಸಾಧ್ಯವಿಲ್ಲ. ನಾವು ಎಲ್ಲರನ್ನೂ ಸಂತೋಷವಾಗಿಡಲು ಸಾಧ್ಯವಿಲ್ಲ. Everyone needs some time for relaxation. Everyone needs some time for relaxation. ಎಲ್ಲರಿಗೂ ಅಥವಾ ಪ್ರತಿಯೊಬ್ಬರಿಗೂ ವಿಶ್ರಾಂತಿಗಾಗಿ ಸ್ವಲ್ಪ ಸಮಯ ಬೇಕು. ಪ್ರತಿಯೊಬ್ಬರಿಗೂ ಅಥವಾ ಎಲ್ಲರಿಗೂ ವಿಶ್ರಾಂತಿಗಾಗಿ ಸ್ವಲ್ಪ ಸಮಯ ಬೇಕು. ಎವ್ರಿಬಡಿ ಅಂದರೆ ಎಲ್ಲರೂ, ಪ್ರತಿಯೊಬ್ಬರು. ನೋಡಿ, ಎವ್ರಿಬಡಿ ಅಂದರೆ ಪ್ರತಿಯೊಬ್ಬರು, ಎಲ್ಲರೂ, ವ್ಯಕ್ತಿಗಳನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ಎವ್ರಿಬಡಿ ಅಂತ ಬಳಸ್ತೀವಿ. ಅದೇ ವಸ್ತುಗಳನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ಎವ್ರಿಥಿಂಗ್ ಅಂತ ಬಳಸ್ತೀವಿ. ಅಂದರೆ ಪ್ರತಿಯೊಂದು ವಸ್ತು ಅಥವಾ ಎಲ್ಲ ವಸ್ತುಗಳು, ಎವ್ರಿಥಿಂಗ್. ಇಲ್ಲಿ ಎವ್ರಿಬಡಿ ಅಂದರೆ ಪ್ರತಿಯೊಬ್ಬರು, ಎಲ್ಲರೂ, ವ್ಯಕ್ತಿಗಳನ್ನು ಕುರಿತು ಹೇಳೋ ಸಂದರ್ಭದಲ್ಲಿ ಎವ್ರಿಬಡಿ ಅನ್ನೋದನ್ನು ಬಳಸ್ತೀವಿ. ಓಕೆ, ಈಗ ಎಕ್ಸಾಂಪಲ್ ಸೆಂಟೆನ್ಸ್ಗಳನ್ನು ನೋಡೋಣ. Everybody knows my name. Everybody knows my name. ನನ್ನ ಹೆಸರು ಎಲ್ಲರಿಗೂ ಗೊತ್ತು. ನನ್ನ ಹೆಸರು ಎಲ್ಲರಿಗೂ ಗೊತ್ತು. ನನ್ನ ಹೆಸರು ಎಲ್ಲರಿಗೂ ಗೊತ್ತು. ಎವ್ರಿಥಿಂಗ್ ಅಂದರೆ ಎಲ್ಲವೂ, ಪ್ರತಿಯೊಂದು, ಎಲ್ಲವೂ ಅಥವಾ
ಪ್ರತಿಯೊಂದು ಅಂತ ಕನ್ನಡ ಅರ್ಥ ಬರೋದನ್ನು ನಾವು ನೋಡಬಹುದು. ಓಕೆ, ಈ ಉದಾಹರಣೆ ಎಕ್ಸಾಂಪಲ್ ಸೆಂಟೆನ್ಸ್ಗಳನ್ನು ನೋಡೋಣ. My parents are everything to me. My parents are everything to me. ನನ್ನ ಹೆತ್ತವರೇ ನನಗೆ ಸರ್ವಸ್ವ. ನನಗೆ ಪ್ರತಿಯೊಂದು ನನ್ನ ಹೆತ್ತವರು. ಎವ್ರಿವೇರ್. ಎವ್ರಿವೇರ್ ಅಂದರೆ ಎಲ್ಲೆಲ್ಲೋ, ಎಲ್ಲೆಡೆ, ಎಲ್ಲ ಕಡೆ ಅನ್ನೋ ಕನ್ನಡ ಅರ್ಥ ಬರೋದನ್ನು ನಾವು ನೋಡ್ಬೋದು. ಎಲ್ಲೆಡೆ, ಎಲ್ಲೆಲ್ಲೋ, ಎಲ್ಲ ಕಡೆ ಅನ್ನೋ ಕನ್ನಡ ಅರ್ಥ ಬರ್ತದೆ. ನೋಡೋಣ ಎಕ್ಸಾಂಪಲ್ ಸೆಂಟೆನ್ಸನ್ನು ನೋಡೋಣ. We go everywhere together. We go everywhere together. ನಾವು ಎಲ್ಲೆಡೆ, ಎಲ್ಲೆಲ್ಲೋ, ಎಲ್ಲ ಕಡೆಗೆ ಒಟ್ಟಿಗೆ ಹೋಗುತ್ತೇವೆ. ನಾವು ಎಲ್ಲೆಡೆ ಒಟ್ಟಿಗೆ ಹೋಗುತ್ತೇವೆ. ನಾವು ಎಲ್ಲ ಕಡೆ ಒಟ್ಟಿಗೆ ಹೋಗುತ್ತೇವೆ. ನಾವು ಎಲ್ಲೆಲ್ಲಿಗೂ ಒಟ್ಟಿಗೆ ಹೋಗುತ್ತೇವೆ. ಈ ರೀತಿ ಅರ್ಥ ಬರೋದನ್ನು ನೋಡ್ಬೋದು. ಎವ್ರಿವೇರ್ ಅಂದರೆ. ಓಕೆ, Everywhere I go. Everywhere I go. ನಾನು ಹೋದಲ್ಲೆಲ್ಲ. ನಾನು ಹೋದ ಕಡೆಯೆಲ್ಲ. ನಾನು ಹೋದ ಕಡೆಯೆಲ್ಲ. Thank you so much for watching this video till the end. Keep watching all my videos. Keep learning. Take care. Happy learning. Bye-bye.